ತೊಡಿಗೆಯ ಮಾಡುವಡೆ ಹೊನ್ನೆ ಮೊದಲು, ತೊಡಿಗೆಯ ಮಾಡುವಡೆ ಹೊನ್ನೆ ಮೊದಲು, ಮಡಿಕೆಯ ಮಾಡುವಡೆ ಮಣ್ಣೆ ಮೊದಲು. ಹಾಗೂ ಜಗತ್ತಿನ ಎಲ್ಲ ದಾರ್ಶನಿಕರಿಗೆ ಶರಣೆಂದು ಈ ಒಂದು ಮಹಾಮನೆಯ ನಿರ್ಮಾತೃಗಳು ಬಸವ ಮಹಾಮನೆ ನಿರ್ಮಿಸುವ ಮೂಲಕ ರೋಗದಿಂದ ಯೋಗದೆಡೆಗೆ ಎಂಬ ಮಹಾವಾಕ್ಯದಂತೆ ಈ ಲೋಕವನ್ನು ಆರೋಗ್ಯಮಯವಾಗಿರ್ತಕ್ಕಂತಹ ಸಂದೇಶಗಳನ್ನು ನೀಡುವ ಗುರುಗಳಾದಂತಹ ಪರಮ ಪೂಜ್ಯ ನನ್ನ ಆರಾಧ್ಯ ಗುರುಗಳು, ನನಗೆ ಮಾರ್ಗದರ್ಶಕರಾಗಿರುವಂತಹ ಪರಮ ಪೂಜ್ಯ ಬಸವಾನಂದ ಅಪ್ಪಾಜಿ ಅವರ ಶ್ರೀಚರಣಗಳಿಗೆ ಇಲ್ಲಿಂದಲೇ ಶರಣೆಂದು ಇವತ್ತಿನ ಕಾರ್ಯಕ್ರಮದಲ್ಲಿ ಅವನ ಸಾನ್ನಿಧ್ಯವನ್ನು ವಹಿಸಿರ್ತಕ್ಕಂತಹ ಬೇಲೂರು ರಾಮಕೃಷ್ಣಾಶ್ರಮದ ಪರಮ ಪೂಜ್ಯರ ಚೈತನ್ಯಕ್ಕೆ ಶರಣೆಂದು ಇವತ್ತಿನ ಕಾರ್ಯಕ್ರಮದಲ್ಲಿ ಅತಿಥಿಗಳ ಸ್ಥಾನವನ್ನು ಅಲಂಕರಿಸಿರುವಂತಹ ಸನ್ಮಾನ್ಯ ಮಾಚಕ್ನೂರ್ ಸಾಹೇಬ್ರೆ ಹಾಗೂ ನಮ್ಮ ಧಾರವಾಡದ ನಾಯಕ್ ಸರ್ ಎಡಾಲದೊಳಗೆ ನಡೆದಂಥ ಕನ್ನಡ ಸಾಹಿತ್ಯ ಸಮ್ಮೇಳನದಲ್ಲಿ ಅವರೊಂದು ಗೋಷ್ಠಿ ಅಧ್ಯಕ್ಷತೆಯನ್ನು ವಹಿಸಿದ್ರು. ನಾನು ಆ ಗೋಷ್ಠಿಯಲ್ಲಿ ಮಾತನಾಡಿದ್ದೆ. ಭಾಳ ಅದ್ಭುತವಾಗಿ ಮಕ್ಕಳನ್ನೇ ಹೇಗೆ ಬೆಳೆಸಬೇಕು, ಯಾವ ರೀತಿಯಾಗಿರ್ತಕ್ಕಂಥ ವಾತಾವರಣವನ್ನು ಕಲ್ಪಬೇಕು, ಇನ್ನೊಂದು ಜಾಸ್ತಿ ಮಕ್ಕಳು ಬರಬೇಕಾಗಿತ್ತಿಲ್ಲ, ಅವರು ಭಾಳ ಅದ್ಭುತವಾಗಿ ಹೇಳ್ತಾರೆ. ಅಂತಹ ನಾಯಕ್ ಸರ್ ಅವರಿಗೆ ಹಾಗೂ ನಮ್ಮ ಬೆಂಡಿಗೇರಿ ಅನ್ನೋರಿಗೆ ಹಾಗೂ ಇನ್ನೂರು ಕುಳಿತಿರ್ತಕ್ಕಂತಹ ನಮಗೆ ಮಾರ್ಗದರ್ಶಕರು, ನಮ್ಮೆಲ್ಲ ಬಹಳಷ್ಟು ಕಾಳಜಿಯಿಂದ ನಮ್ಮ ಜೊತೆಗೆ ಸದಾ ಒಡನಾಡಿಯಾಗಿರ್ತಕ್ಕಂಥ ಹಿರಿಯರು, ಜ್ಞಾನಿಗಳಾದಂಥ ನಮ್ಮ ಕಾಶಿನಾಥ್ ಹಂದ್ರಾಳ್ ಸರ್ ಅವರೇ ಹಾಗೂ ವೇದಿಕೆಯ ಮೇಲೆ ಆಸೀನರಾಗಿರ್ತಕ್ಕಂಥ ಅವರವರೆನ್ನದ ಎಲ್ಲ ಗುರು ಹಿರಿಯರೇ ಹಾಗೂ ಸಹೋದರಿ ಅದ್ಭುತವಾಗಿ ನೃತ್ಯವನ್ನು ಮಾಡಿದ್ದಾರೆ. ಅವರಿಗೆ ಆಗಮಿಸಿರ್ತಕ್ಕಂಥ ಆಯಂದ್ರೆ ಶರಣರೇ, ಈ ಮಹಾಮನೆಯಲ್ಲಿ ಸೇವೆ ಸಲ್ಲಿಸತಕ್ಕಂತಹ ಎಲ್ಲ ಹೊಸ ಹೃದಯಗಳೇ, ನಿಮ್ಮೆಲ್ಲರಿಗೂ ಶರಣಾರ್ಥಿ. ಇಂದು ಮಡಿವಾಳ ಮಾಚಿತಂದೆಯವರ ಜಯಂತಿಯನ್ನ ಈ ಮಹಾಮನೆಯಲ್ಲಿ ಆಚರಿಸ್ತಾ ಇದ್ದಾರೆ. ಬಹುತೇಕ ಇದು ಈಗ ಒಂದು 6 ವರ್ಷದ ಹಿಂದುಗಡೆ ಒಂದ್ಸಾರಿ ಇಲ್ಲಿ ಮಾಚಿದೇವರ ಜಯಂತಿಯನ್ನು ಪೂಜರು ಆಚರಿಸಿದರು. ಅದಾದ ನಂತರ ಇವತ್ತು ಮತ್ತೊಂದು ಸಾರಿ ಆ ಶರಣರ ಕುರಿತು ಚಿಂತನೆ ನೀಡಿದ್ದಾರೆ. ಮಾನ್ಯ ಸರ್ಕಾರ ಫೆಬ್ರವರಿ 1ನೇ ತಾರೀಕಿನನ್ನು ಪ್ರತಿ ವರ್ಷ ಫೆಬ್ರವರಿ 1ನೇ ತಾರೀಕಿನ ದಿವಸ ಮಡಿವಾಳ ಮಾಚಿತಂದೆಯವರ ಜಯಂತಿಯನ್ನ ಆಚರಿಸ್ತಾ ಇದೆ. ಅದಕ್ಕಾಗಿ ಗುರುಗಳು ಕಳೆದ ತಿಂಗಳನ್ನೇ ನೆನಪಿಸಿದ್ರು ನನಗೆ, ಇಲ್ಲ ಮತ್ತು ಅವ್ರು ಬರಬೇಕಪ್ಪ ನೀವು ಮತ್ತು ಸ್ವಲ್ಪ ಬಂದು ಹೋಗ್ರಿ ಅಂತ ಹೇಳಿದ್ರು. ಹಾಗಾಗಿ ಮಾಚಿದೇವರ ಕುರಿತು ನಾವೆಲ್ಲ ಕೆಲವು ನಿಮಿಷಗಳ ಕಾಲ ಚಿಂತನೆಯನ್ನು ಮಾಡೋಣ. ಹಿರಿಯರು, ಅನುಭವಿಗಳು ಮತ್ತೆ ನಾನೇನಾದರೂ ಉಳಿಸಿದ್ರೆ ಅದನ್ನು ಹೆಚ್ಚಿನ ಮಾಹಿತಿಯನ್ನು ಕೊಡ್ತಾರೆ ಅಂತ ಹೇಳ್ತಾರೆ. ಮಾಚಿ ತಂದೆಯವರ ಹೆಸರನ್ನು ನಾವೆಲ್ಲ ಕೇಳಿದ್ವಿ. ಇಲ್ಲಿ ಮಡಿವಾಳ ಸಮುದಾಯದವರು ಕೆಲವು ಜನ ಬಂದಿರ್ಬೋದು. ಮಾಚಿ ತಂದೆಯವರು ಅವ್ರು ಯಾರು, ಏನು, ಬಹಳಷ್ಟು ಜನ ಮಡಿವಾಳರಿಗೆ ಗೊತ್ತಿಲ್ಲ. ಅಂದರೆ ಅವರನ್ನು ನಾವು ಒಂದು ಸಮಾಜಕ್ಕೋ ಒಂದು ಜಾತಿಯೋ ಸೀಮಿತ ಮಾಡಬಾರ್ದು. ಆ ಬಸವಣ್ಣವರು ಕಟ್ಟಿರ್ತಕ್ಕಂಥ ಅನುಭವ ಮಂಟಪದಲ್ಲಿ ಆ ಅನುಭವ ಮಂಟಪದ ಸದಸ್ಯರು ಮಡಿವಾಳ ಮಾಚಿ ತಂದೆಯವರು. ಅವ್ರ ಬದುಕು 3 ಭಾಗ ಐತ್ರಿ. ನಮ್ಮ ಪುಸ್ತಕ ಬರೆದಿದ್ದೆ, ಒಂದು ಪ್ರತಿನೂ ಕೂಡ ಉಳಿಲಿಲ್ಲ. ಎಲ್ಲವೂ ಕೂಡ ಮಯವಾಗಿ ಎಲ್ಲ ಜನ ತಗೊಂಡು ಓದಿದ್ದಾರೆ. ಹೇಗೆ ಅವ್ರ ಬದುಕು ನಾ ಕಂಡಂತೆ, ಇದು ನನ್ನ ವೈಯಕ್ತಿಕವಾದಂಥ ಅಭಿಪ್ರಾಯ. ಅವರು ಕಲ್ಯಾಣಕ್ಕೆ ಬರುವ ಪೂರ್ವದ ಒಂದು ಘಟ್ಟ, ಬಸವ ಕಲ್ಯಾಣದಲ್ಲಿ ಬಂದು ಬಸವಣ್ಣವರ ಒಂದು ಮುಂದಾಳತ್ವದಲ್ಲಿ ಏನು ಒಂದು ವಚನದ ಸಂಕ್ರಾಂತಿ, ಒಂದು ವಚನದ ಚಳುವಳಿ ನಡೀತೋ ಆ ಅವಧಿಯಲ್ಲಿ ಅವರದೊಂದು ಪಾತ್ರ. ಇನ್ನು ಕಲ್ಯಾಣದ ಕ್ರಾಂತಿಯ ನಂತರ ಆ ವಚನ ಸಾಹಿತ್ಯವನ್ನು ಉಳಿಸುವಲ್ಲಿ ಅವರೊಂದು ಮಹಾ ಪಾತ್ರ. ಇವತ್ತು ನಾವೆಲ್ಲ ಮನೆಯೊಳಗೆ ಕುಂತ್ಕೊಂಡು ವಚನಗಳನ್ನು ಓದ್ತೇವೆ ಅಂತಂದ್ರೆ ಅದು ಮಾಚಿದೇವರ ಒಂದು ತ್ಯಾಗ ಮತ್ತು ಬಲಿದಾನದ ಒಂದು ಪ್ರತೀಕ, ಸಾಕ್ಷಿಯ ಉಳಿದಾವ ಅಂತ ಹೇಳ್ತಿದ್ರು. ಅವ್ರು ಕಡ್ಡ ಹಿಡಿದು ಹೋರಾಟ ಇಲ್ಲ ಅಂತಂದಿದ್ರೆ ಸಾಹಿತ್ಯವನ್ನು ನಾಶ ಮಾಡಿಬಿಡ್ತಿದ್ರು. ಇಂದಿಗೂ ಕೂಡ ಬೆಣ್ಣಾಯ್ತಾರೆ ವಚನ ಸಾಹಿತ್ಯದ ಜೊತೆಗೆ ಇವತ್ತಿಗೂ ಕೂಡ ವಚನ ಸಾಹಿತ್ಯವನ್ನ ಸಾಧ್ಯ ಆದಲ್ಲಿ ಕೆಲವೊಂದಷ್ಟು ಶಕ್ತಿಗಳು ಮಾಡಾಕ್ತಾವಪ್ಪ ಅಂತಂದ್ರೆ ಅದನ್ನ ಇನ್ನೂ ಓದ್ಬಾರ್ದು ಜನ, ಇದನ್ನ ಇನ್ನೂ ಅದರಲ್ಲೂ ತಪ್ಪು ಬರ್ದು ಸೇರಿಸುದು, ಅದರಲ್ಲಿರ್ತಕ್ಕಂಥ ಅರ್ಥವನ್ನ ಅನರ್ಥ ಮಾಡ್ಕೊಂಡು
ನೋಡ್ಕೊಂಡು ಜನರಿಗೆ ಹೇಳೋದು. ಯಾಕಂದ್ರೆ ಅಂಥವ್ರ ಮಾತುಗಳು ಭಾಳ ಜನ ಕೇಳ್ತಾವ ನಾವು. ಸುಳ್ಳು ಹೇಳೋ ಮಾತುಗಳು ಭಾಳ ಜನ ಕೇಳ್ತಾವ್ರಿ. ಕರೆ ಹೇಳೋ ಮಾತು ಹೆಂಗ್ ಇರ್ತಾವಪ್ಪ ಅಂತಂದ್ರೆ ಅವ್ ನೇರವಾಗಿ ಮುಟ್ತಿರ್ತಾವ. ಕರೆ ಹೇಳೋ ಮಾತು ಜಲ್ದಿ ಕೇಳೋದಿಲ್ಲ, ಸುಳ್ಳು ಹೇಳೋ ಮಾತ ಭಾಳ ಬೇಗ ಕೇಳ್ಕೊಳ್ತಾವ. ಆ ಸುಳ್ಳು ಹೇಳೋ ಕೈಯಾಗ ಸಿಕ್ಕೇನಾಗತ್ತಪ್ಪ ಅಂತಂದ್ರ ವಚನ ಸಾಹಿತ್ಯ ಇಂದಿಗೂ ಕೂಡ ಅವರು ದಾರಿ ತಪ್ಪಿಸೋ ಕೆಲಸಗಳನ್ನು ಮಾಡಕತ್ತಾರೆ. ಅಂದಿನಿಂದ ಹಿಂದಿನವರಿಗೆ ನೋಡತಿ. ಬಟ್ ನಾವು ಮಾತನಾಡೋದು ಇವತ್ತಿನ ಮಾತಾಡ್ತಿಲ್ಲ. ಅಂದಿನ ವಿಚಾರ ಹೇಳ್ಬೇಕು ಅಂತಂದ್ರೆ ಮಾಚಿ ತಂದೆಗಳು ಬರುವ ಪೂರ್ವದಲ್ಲಿ ಅವ್ರಿಗೆ ಏನಾಗಿದ್ರು ನೋಡ್ರಿ. ಅವರು ಒಂದಷ್ಟು ಸಂಶೋಧನೆಗಳು ಹೇಳ್ತವೆ, ಇನ್ನೂ ಸಂಶೋಧನೆಗಳು ಆಗ್ಬೇಕಾಗಿದೆ. ಯಾಕಪ್ಪ ಅಂತಂದ್ರೆ ಅದು 12ನೇ ಶತಮಾನದ ಕಾಲಘಟ್ಟ ಅಂದ್ರೆ ಹೆಂತಪ್ಪ ಅಂತಂದ್ರೆ ಅದು ಒಂದು ಅಂಧಕಾರದ ಯುಗ ಅಂತ ಕರೀತಾರೆ. ಬಹಳ ಅಂದ್ರೆ ಬಹಳ ಈ ದೇಶದಲ್ಲಿ ಮೌಢ್ಯತೆ, ತಳ ಸಮುದಾಯದವರು, ಕೆಳವರ್ಗದವರಿಗೆ ಏನೂ ಕೂಡ ಅನುಕೂಲತೆಗಳನ್ನು ಪಡೆದಂತಹ ಒಂದು ಅವಧಿ. ಉದಾಹರಣೆ ಹೇಳಬೇಕು ಅಂತಂದ್ರೆ ಬಸವಣ್ಣವರು ಹೆಂಗಿತ್ತಪ್ಪ ಕಾಲ ಅಂತಂದ್ರೆ ಒಂದು ಸಣ್ಣ ಉದಾಹರಣೆ ಕೊಡ್ತೀನಿ ನಿಮ್ಗೆ. ಬಸವ ತಂದೆ ಒಂದ್ಸಾರಿ ಹೋಗ್ತಿರ್ತಾರ. ಹೋಗ್ಬೇಕಾದಾಗ ಒಬ್ಬ ಕೆಳವರ್ಗದ ಒಬ್ಬ ಮನುಷ್ಯ ಊರೊಳಗೆ ಬಂದಿದ್ದ. ಆ ಊರೊಳಗೆ ಬಂದಂತ ಸಂದರ್ಭದಲ್ಲಿ ಆ ಊರಿನ ಜನರೆಲ್ಲರೂ ಕೂಡಿ ಆತನನ್ನು ಬಡದ್ರು. ಹೆಂಗ್ ಬಡದ್ರು ಅಂತಂದ್ರೆ ಅವನ ಜೀವ ಹೋದ್ಪ ಇನ್ನೇನು ಕೆಲಸ ಆದ ಅಂತ ತಿಳ್ಕೊಂಡು ಬಿಟ್ಟು ಹೋದ. ಅವನ ಯಾಕೆ ಬಡದ್ರಿ ಗೊತ್ತೈತೇನ್ರಿ? ಅವ ಏನು ತುಡುಗು ಮಾಡಿಲ್ಲ, ಯಾರ ಮನೆಯೂ ಕಳತನ ಮಾಡಿಲ್ಲ, ಸುಲಿಗೆ ಮಾಡಿಲ್ಲ, ಯಾವ ಜೀವ ಹತ್ಯೆಯನ್ನು ಮಾಡಿಲ್ಲ, ಏನು ಮಾಡಿಲ್ಲ. ಪಾಪ ಸುಮ್ಮನೆ ದಾಟಿ ಹೋಗವ. ಏನೋ ಕೆಲ್ಸಕ್ಕೆ ಹೋಗ್ಬೇಕಾಗಿತ್ತು, ಹಿಂಗ್ ಹೋದ ಸುತ್ತಾಕಪ್ಪ ಅಂತ ತಿಳ್ಕೊಂಡು ಹಿಂಗ್ ದಾಟಿ ಹೋಗೋದು ನಾವು ಅಷ್ಟೇ. ಇವ್ರು ಯಾಕೆ ಅವ್ನು ಬಡದ್ರು ಅಂತಂದ್ರೆ ಅವ್ರ ಓಣಿ ಅಪವಿತ್ರ ಆತಂತ. ವಿಚಾರ ಮಾಡ್ರಿ, ಅವ್ರ ಓಣಿ ಅಪವಿತ್ರ ಆತಂತ, ಅವ್ರ ಓಣಿ ಮೈಲಿಗೆ ಆತಂತ. ಅವಾಗ ರಕ್ತ ಎಲ್ಲ ಮಣ್ಣು ಮೆತ್ತಿತ್ತು ಬಿದ್ದಿದ್ದ. ಅವನನ್ನು ಹೋಗಿ ಒಬ್ಬ ಮನುಷ್ಯ ಎಬ್ಬಿಸ್ತಾನೆ. ಅವಾಗ ಅವನಿಗೆ ಕಣ್ ಕಾಣತ್ತಲ್ಲ, ಬಡದ್ ಕಟ್ಟ ಹತ್ತಿದ್ದಿ. ಅವಾಗ ಏನಂತ ಗೊತ್ತೇನ್ರಿ, ಅಪ್ಪ ಬಂದ್ಯಾ ಬಸವ ತಂದೆ ಅಂತ. ಅವಾಗ ಬಸವಣ್ಣವ್ರು ಕೇಳ್ತಾರು, ಅವ್ರು ಬಸವಣ್ಣವ್ರೇ, ಬಟ್ ಅವ್ನು ಕಾಣ್ಸತ್ತಿಲ್ಲ ಅವ್ರು ಬಸವಣ್ಣವ್ರು ಅಂತ ಹೇಳ್ತಿರೋದು. ಅವ್ನು ಹೇಳ್ತಾನು ಬಂದ್ಯಪ್ಪ ಅಂದ. ಏನ್ ನಾ ಬಸವಣ್ಣನೇ ಬಂದ ನಿನಗಂತ ನಿಮ್ಗೆ ಹೆಂಗ್ ಗೊತ್ತಾಯ್ತು ಅಂತ ಹೇಳಿದಾಗ, ನಮ್ಮಂತಹ ತುಳಿತಕ್ಕೊಳಗಾದವರಿಗೆ, ನೋವು ಉಂಡಂತವರಿಗೆ, ತಲೆತಲಾಂತರಗಳಿಂದ ಶೋಷಣೆಗೊಳಗಾದಂತವರಿಗೆ ಅವ್ರನ್ನ ಎಬ್ಬಿಸೋರು ಬಸವಣ್ಣ. ನೀ ಅಲ್ಲ ಮತ್ಯಾರ ಈ ಕಲ್ಯಾಣದೊಳಗ ಅಂತ. ನೀ ಅಲ್ಲ ಯಾರು ನಮ್ಮನ್ನು ನೋಡೋರು? ಹಾಗೆ ಈ ಮಡಿವಾಳ ಬಟ್ಟೆ ತೊಳೆಯುವ ಕಾರ್ಯವನ್ನು ಮಾಡ್ತಕ್ಕಂಥವ್ರು ಕೂಡ ಒಂದು ಕಾಲದಲ್ಲಿ ನಾವು ಕೂಡ ಏನಪ್ಪಾ ಅಂತಂದ್ರೆ ಅತ್ಯಂತ ಕೆಳವರ್ಗದವರೇ. ಅವ್ರಿಗೆ ನಾವು ಏನಾಗಿದ್ದಪ್ಪ ಅಂತಂದ್ರೆ ಆ ಕಾಲಘಟ್ಟದಲ್ಲಿ ನಮಗೂ ಏನು ಕಿಮ್ಮತ್ತಿರ್ಲಿಲ್ಲ. ಹೊಲಸು ತೊಳಿತಕ್ಕಂಥವ್ರು, ಅಗಸರು, ರಜಕರು ಊರು ಹೊರಗೆ ಇಟ್ಟಿದ್ರು. ನಮ್ಮನ್ನು ಕೂಡ ಮನೆ ಒಳಗೆ ಬಿಟ್ಕೊಳ್ತಿರ್ಲಿಲ್ಲ. ನೀವು ಮಣ್ಣು ಉಂಡದ್ದು ಇವತ್ತು 2 ಬಟ್ಟೆ ತೊಳೆದು ತಂದು ಕೊಟ್ರ ಅದನ್ನ ಕೊಟ್ಬಿಡ್ತಿದ್ರು. ಇಂತಹ ಕಾಲಘಟ್ಟಕ್ಕೆ ಆ ಅವಧಿಯಲ್ಲಿ ಮಡಿವಾಳ ಮಾಚಿ ತಂದೆ ಹೆಂಗಿದ್ದಪ್ಪ ಅಂತಂದ್ರೆ ವೇದಶಾಸ್ತ್ರ ಅಧ್ಯಯನ ಮಾಡಿದ್ದ, ಶಿಕ್ಷಣವನ್ನು ಪಡೆದಿದ್ದ ಏನ್ರಿ, ವಿದ್ಯೆ ಖಡ್ಗ ವಿದ್ಯೆ ಗೊತ್ತಿತ್ತು. ದೇವರ ಹಿಪ್ಪರಿಗೆ ಒಳಗೆ ಅವರ ಊರು ದೇವರ ಹಿಪ್ಪರಿಗೆ, ಇವತ್ತಿನ ವಿಜಾಪುರ ಜಿಲ್ಲೆಯಲ್ಲಿ ಬರ್ತಕ್ಕಂತಹ ದೇವರ ಹಿಪ್ಪರಿಗೆ, ಸಿಂದಗಿ ತಾಲೂಕಿನಲ್ಲಿ ಗೊತ್ತಿರ್ಬೋದು ಬಹುತೇಕ. ಅಲ್ಲಿ ಇಷ್ಟೆಲ್ಲ ಶಿಕ್ಷಣವನ್ನು ಪಡೆದಂತವ್ರು ಕೆಳವರ್ಗದವ್ರು ಕಲಿಯಕ್ಕೆ ಹೆಂಗ್ ಸಾಧ್ಯ ಐತಂಗಾರ? ಇದು ನನ್ಗೆ ಅನಿಸ್ತತಿ ಅವ್ರು ಬಹುಶಃ ಆ ಕಾಲ ಅವಾಗಲೂ ಕೂಡ ಅವ್ರು ಏನಿದ್ರು ಶೂರರಾಗಿದ್ರು. ಯಾಕೆ ನಾವ್ಯಾಕೆ ಕಲಿಬಾರ್ದು ಅಂತ ಹೇಳಿ ಅವ್ರು ಪ್ರತಿಭಟನೆ ಮಾಡಿ ಕಲ್ತಿದ್ರು ಅಂತ ಅನ್ಸುತ್ತೆ ನನಗೆ. ತಿಳಿದ್ರಿ? ಅವರಿಗೆ ಪ್ರಶ್ನೆಗಳು ಹುಟ್ಕೊಳ್ತಿದ್ವು ಅವ್ರ ಮನುಷ್ಯನೊಳಗಡೆ. ಅವರ ಪ್ರಶ್ನೆಗಳಿಗೆ ಉತ್ತರ ಸಿಗ್ತಿರ್ಲಿಲ್ಲ ಅಲ್ಲಿ ಯಾರ ಬಳಿಗೂ ಕೂಡ. ಅದಕ್ಕೆ ಅವ್ರು ಕಲ್ಯಾಣಕ್ಕೆ ಬರಕ್ಕೆ ಒಂದು ಕಾರಣ ಬಂತು. ಆದ್ರೆ ಒಂದು ಸ್ಪಷ್ಟವಾಗಿ ಹೇಳ್ತೀನಿ, ಮಡಿವಾಳ ಮಾಚಿ ತಂದೆಯವರು ಯಾರ ಅವತಾರ ಪುರುಷರು ಅಲ್ಲ. ಮಡಿವಾಳ ಮಾಚಿ ತಂದೆ ಐತಿಹಾಸಿಕ ಪುರುಷನೂ ಅಲ್ಲ, ಕಾಲ್ಪನಿಕವಾಗಿರ್ತಕ್ಕಂತಹ ವ್ಯಕ್ತಿನೂ ಅಲ್ಲ. ಬೇರೆ ಮತ್ತಾವುದೋ ಗ್ರಂಥಗಳಲ್ಲಿ, ಶಾಸ್ತ್ರಗಳಲ್ಲಿ, ಪುರಾಣಗಳಲ್ಲಿ ಬರ್ತಕ್ಕಂತಹ ಒಬ್ಬ ಐತಿಹಾಸಿಕ ಪುರುಷನ ಅವತಾರಿ ಪುರುಷ ಮಡಿವಾಳ ಮಾಚಿ ತಂದೆ ಅಲ್ಲ. ಅವರು ಸಾಮಾನ್ಯವಾಗಿ ನಮ್ಮ ನಿಮ್ಮಂತೆಯೇ ಜನ್ಮವನ್ನು, ತಂದೆ ತಾಯಿಗಳಿಂದ ಜನ್ಮವನ್ನು ಹೊಂದಿ ತಮ್ಮ ಸಾಧನೆಯ ಮುಖಾಂತರ, ಸಂಸ್ಕಾರದ ಮುಖಾಂತರ, ಅಧ್ಯಯನದ ಮುಖಾಂತರ, ಹೋರಾಟದ ಮುಖಾಂತರ ಗಟ್ಟಿಯಾಗಿರ್ತಕ್ಕಂಥ ವ್ಯಕ್ತಿತ್ವವನ್ನ ಹೊಂದಿರತಕ್ಕಂತಹ ಒಬ್ಬ ಮಹಾನ್ ಶರಣ. ಇದು ಸ್ಪಷ್ಟತೆ ನಿಮ್ಮಲ್ಲಿರಬೇಕು. ಹಾಗಾಗಿ ಅವ್ರು ಏನ್ ಮಾಡಿರಪ್ಪ ಅಂತಂದ್ರೆ ಅಲ್ಲಿಂದ ಅವ್ರ ಪ್ರಶ್ನೆಗಳಿಗೆ ಉತ್ತರ ಕೊಡೋರೇ ಯಾರಿಲ್ಲ. ಆ ಮನಸ್ಸಿನಲ್ಲಿ ಹೇಳ್ತಕ್ಕಂಥ ಆ ಪ್ರಶ್ನೆಗಳಿಗೆ ಯಾಕೆ ಈ ರೀತಿಯಾಗಿರ್ತಕ್ಕಂಥ ಉಚ್ಚ ನೀಚವಾಗಿರ್ತಕ್ಕಂತಹ
ಈ ವ್ಯವಸ್ಥೆ ಹುಟ್ಟಾಯ್ತು. ಯಾಕೆ ಇವರಿಗೊಂದು ನಮಗೊಂದು ಯಾಕೆ ಎಲ್ಲರನ್ನು ಸಲ್ಲಿಸ್ತಕ್ಕಂಥ ಪರಮಾತ್ಮ ಒಬ್ಬನೇ ಇರೋದು ಹಂಗ ಕರೆನು ಸುಳ್ಳು ನೋಡಿ ಅವರಲ್ಲಿ ಹುಡುಕೊಂಡು ಇವುಗಳಿಗೆ ಉತ್ತರವನ್ನು ಕಂಡುಕೊಳ್ಬೇಕಂತ ತಿಳ್ಕೊಂಡು ಅವರಿಗೆ ಮದುವೆ ಕೂಡ ಆಗಿತ್ತು ಅಂತ ಹೇಳ್ತಾರೆ. ಅವ್ರು ಅಲ್ಲಿಂದ ಎಲ್ಲಿಗೆ ಬಂದ್ರಪ್ಪ ಅಂತಂದ್ರೆ ದೇವರ ಹಿಪ್ಪರಿಗೆಯಿಂದ ಕಲ್ಯಾಣಕ್ಕೆ ಬರ್ತಾರೆ. ಬರಬೇಕಾದ್ರೆ ಭೀಮಾ ನದಿ ತುಂಬಿ ಹರಿಯುವ ಭೀಮಾ ನದಿಯನ್ನ ಈಸಿ ದಾಟಿ ಬರ್ತಾರೆ. ಅವರಿಗೆ ಮಾಚಿದೇವ ಅಂತ ಅನ್ನುವಂಥ ಹೆಸರಿನೊಳಗ ಮಹಾಕಾಯ ಮಾಕಾಯ ಅಂತ ಹೇಳಿದ್ರು. ಬಹಳ ದೊಡ್ಡ ಶರೀರ, ಬಹಳ ಅಜಾನಪವ ಶರೀರವನ್ನು ಹೊಂದಿರತಕ್ಕಂಥವ್ರು. ಇನ್ನು ಅಲ್ಲಿಂದ ತನ್ನ ಸ್ವಗ್ರಾಮವನ್ನು ಬಿಟ್ಟು ಕಲ್ಯಾಣಕ್ಕೆ ಬಂದ್ರು. ಕಲ್ಯಾಣಕ್ಕೆ ಬಂದ ನಂತರ ನೋಡ್ರಿ ಈ ಬಹಳ ಮಜಾ ಐತಿ. ಕಲ್ಯಾಣಕ್ಕೆ ಬಂದ ನಂತರ ಅವ್ರು ಆಯ್ಕೆ ಮಾಡಿಕೊಂಡಂತ ಕಾಯಕ ಏನಪ್ಪಾ ಹಂಗ, ಯಾಕಂದ್ರೆ ಬಸವಣ್ಣ ಮಾತು ಹೇಳ್ತಾರೆ, ದೇವ ಸಹಿತ ಭಕ್ತ ಮನೆಗೆ ಬಂದರೆ ಕಾಯಕ ಯಾವುದೆಂದು ಬಸಿಕೊಂಡಿನಾದರೆ ಭಕ್ತರಲ್ಲಿ ಕುಲವನ್ನು ನಡೆಸಿದರೆ ನಿಮ್ಮ ಆನೆ ಕೂಡಲ ಸಂಗಮ ದೇವ. ನಮ್ಮ ಮನೆಗೆ ಯಾರಾದ್ರೂ ದೇವ ಸಹಿತ ಅಂತಾರೆ ಕೊಳ ಲಿಂಗ ಕಟ್ಕೊಂಡು, ನಮ್ಮ ದೇವರು ಲಿಂಗಪ್ಪ ಇಷ್ಟಲಿಂಗವನ್ನು ಕಟ್ಟಿಕೊಂಡು ನಮ್ಮ ಮನೆಗೆ ಬಂದಿದ್ದೆ ಆದ್ರೆ ದೇವ ಸಹಿತವಾಗಿ ಮನೆಗೆ ಬಂದ ಅಂತಂದ್ರೆ ಅವನನ್ನ ಕುಲವನ್ನು ನಾನು ಅಳಿಸುವುದಿಲ್ಲ. ನಿಂದ ಯಾರ ಪೈಕಿ ನೀ ಯಾರವ ಅಂತ ನಾ ಯಾರನ್ನೂ ಕೇಳೋದಿಲ್ಲ ಅಂತ ಬಸವಣ್ಣ ಹೇಳ್ತಾರೆ. ಇನ್ ಕೇಸ್ ನಾ ಏನಾದ್ರು ಕೇಳಿನಿ ಅಂತಂದ್ರೆ ಪರಮಾತ್ಮ ನೀನು ಸಾಕ್ಷಿಯಪ್ಪ, ಅದಕ್ಕೆ ನಿನ್ನ ಆಣೆ ನಾನು ಕೇಳಂಗಿಲ್ಲ, ಆ ತರ ಕೇಳುದಿಲ್ಲ ಅಂತ ಹೇಳ್ತಾರೆ. ಅದಕ್ಕಾಗಿ ಮಡಿವಾಳ ಮಾಚ ತಂದೆಯವರು ಕೂಡ ಕಲ್ಯಾಣಕ್ಕೆ ಹೋದಾಗ ಇವ್ರು ಯಾವ ಕಾಯಕವನ್ನ, ಅಲ್ಲಿ ಕಲ್ಯಾಣದಲ್ಲಿ ಕಾಯಕ ಕಡ್ಡಾಯವಾಗಿ ಆಗಿತ್ರಿ, ಕಾಯಕ ಕಂಪಲ್ಸರಿ. ಶರಣರ ನೋಡ್ರಿ, ಶರಣ ಧರ್ಮ ಪಾಲಿಸುವಂತವರಿಗೆ, ಶರಣ ಧರ್ಮವನ್ನು ಅಪ್ಪಿಕೊಳ್ಳತಕ್ಕಂಥವ್ರಿಗೆ 3 ಮುಖ್ಯವಾಗಿರ್ತಕ್ಕಂಥ 3 ಲಕ್ಷಣಗಳು ಬರ್ತಾವ. ಒಂದು ಕಾಯಕ, ಫಸ್ಟ್ ಕಾಯಕನೇ. ಈ ಜಗತ್ತಿನಲ್ಲಿ ಪೂಜಾ ಮಾಡಿ ಮುಕ್ತಿ ಹೊಂದ್ರಿ ಅಂತ ಭಾಷಣ ಹೇಳಿದ್ರು, ಧ್ಯಾನ ಮಾಡಿ ಮುಕ್ತಿ ಹೊಂದ್ರಿ ಅಂತ ಹೇಳಿದ್ರು. ಆಮೇಲೆ ಜ್ಞಾನ, ನಾಲೆಜ್, ಜ್ಞಾನವನ್ನು ಪಡ್ಕೊಂಡ್ಬಿಟ್ರೆ ಸಾಕು ಮುಕ್ತಿ ಅಂತ ಹೇಳಿದ್ರು. ಮತ್ತೇನೇನು ಹೇಳಿದ್ರು, ಬೇರೆ ಬೇರೆ ಏನೇನೋ ಹೇಳಿದ್ರು. ಆದ್ರೆ ಇವೆಲ್ಲವಕ್ಕೂ ಮೂಲವಾಗಿರ್ತಕ್ಕಂಥದ್ದು ಕಾಯಕ. ಒಮ್ಮೆ ವಿಚಾರ ಮಾಡಿದ್ರೆ ಕಾಯಕ ಮಾಡದೇವಂತ ಏನೋ ಬದುಕು ಸಾಕಾಗತ್ತದ್ರಿ. ಅದು ಒಂದು ಸರ್ಕಾರಿ ಕಾಯಕ ಆಗಿರ್ಬೋದು, ಅಥವಾ ಅರೆ ಸರ್ಕಾರಿ ಆಗಿರ್ಬೋದು, ಅಥವಾ ಖಾಸಗಿ ಆಗಿರ್ಬೋದು, ಅಥವಾ ನಮ್ಮ ಮನೆಯಲ್ಲಿ ಇರ್ತಕ್ಕಂಥ ಒಕ್ಕಲತನ ಆಗಿರ್ಬೋದು, ಯಾವುದೇ ಆಗಲಿ, ಹಸಿ ಆಗಲಿ ಮಸಿ ಆಗಲಿ ಕೃಷಿ ಆಗಲಿ ಮಾಡುವಲ್ಲಿ ಹುಸಿ ಇಲ್ಲದಿರಬೇಕು. ಒಬ್ಬ ಹೇಳ್ತಾರೆ ಶರಣರು, ಇವು ಯಾವುದೇ ಆಗಲಿ ಹಸಿ ಮಸಿ ಕೃಷಿ. ಹಸಿ ಅಂತಂದ್ರೆ ಛತ್ರವಿದ್ಯೆ, ಮಸಿ ಅಂತಂದ್ರೆ ಎಲ್ಲಾ ಕ್ಲರಿಕಲ್, ಕೃಷಿ ಅಂತಂದ್ರೆ ಒಕ್ಕಲತನ. ನೋಡ್ರಿ ಇಡೀ ಜಗತ್ತಿನೊಳಗೆ ನಡೀತಕ್ಕಂಥ ಮಾನವನ ಬದುಕು, ಇಡೀ ವಿಶ್ವದಲ್ಲಿ ಆಗ್ತಕ್ಕಂಥ ಕೆಲಸಗಳನ್ನ ಬರೀ 3 ಲೈನ್ಗಳು ಮುಗಿಸ್ಬಿಟ್ರು ಅವರು ಬರಿವಿಂಡ ದೇವ. ಹಸಿ ಆಗಲಿ ಮಸಿ ಆಗಲಿ ಕೃಷಿ ಆಗಲಿ ವಾಚಕ ವಾಣಿಜ್ಯವಾಗಲಿ ಮಾಡುವಲ್ಲಿ ಹುಸಿ ಇಲ್ಲದಿರಬೇಕು. ಇದು ಅಶಮಾಕ್ಷನ ಇರುವು ಪಶುಪತಿಯ ಬರುವು ಐಘಟ ದೂರ ರಾಮೇಶ್ವರ ಲಿಂಗ ಅಂತ ಹೇಳ್ತಾರೆ. ಕಾರಣ ಕಾಯಕಕ್ಕೆ ಪ್ರಾಧಾನ್ಯತೆಯನ್ನು ಕೊಟ್ಟು ಕಾಯಕವನ್ನ ಕೈಲಾಸ ಮಾಡಿರ್ತಕ್ಕಂಥ ಜಗತ್ತಿನೊಳಗೆ ಯಾವುದಾದ್ರೂ ಒಂದು ಫಿಲಾಸಫಿ ಇದ್ರೆ ಅದು ಬಸವ ಫಿಲಾಸಫಿ. ಬಸವಣ್ಣನವರ ತತ್ವಜ್ಞಾನ ಕಾಯಕಕ್ಕೆ ಪ್ರಾಧಾನ್ಯತೆ ಕೊಟ್ಟು. ಅದಕ್ಕಾಗಿ ಕಲ್ಯಾಣ ಒಳಗೆ ಏನಾಗುತ್ತೆ ಅಂತ ಗೊತ್ತಂದ್ರೆ ನೀವು ಬರ್ತೀರಾ, ನೀ ಎಷ್ಟು ದೊಡ್ಡ ರಾಜ ಇದ್ದಾರ ಏನ, ನೀ ಎಷ್ಟು ದೊಡ್ಡ ಶ್ರೀಮಂತ ಇದ್ದಾರ ಏನ, ನೀ ಎಷ್ಟು ದೊಡ್ಡ ದಿವ್ಯ ಜ್ಞಾನಿ ಇದ್ದಾರ ಏನ, ಅದ್ಯಾವುದು ನಮಗೆ ಪ್ರಮಾಣ ಅಲ್ಲ. ನೀನು ಏನು ಕಾಯಕವನ್ನು ಮಾಡ್ತೀನಿ ಹೇಳಪ್ಪ ಅಂತ ಹೇಳಿದ್ರು. ಅಲ್ಲಿ ಶರಣರು ಅದನ್ನ ಹೇಳಿದ್ರು, ನಿಮ್ಮ ಕಾಯಕ ಯಾವುದು, ಕಾಯಕ ಇಲ್ಲ ಅಂತಂದ್ರೆ ಅಲ್ಲಿ ಅವಕಾಶ ಇಲ್ಲ ನಡೆಯುತ್ತೆ ಹೇಳಿದ್ರು. ಅದಕ್ಕಾಗಿ ಅಲ್ಲಿ ಯಾರು ಕಳ್ರಿರ್ಲಿ, ಮೈಗಾಲರಿರ್ಲಿಲ್ಲ ಕಲ್ಯಾಣದ ಒಳಗಡೆ ವಚನಗಳನ್ನ ಓದಾಕತ್ತರು ಅಂತಂದ್ರೆ ಅವ್ರು ಯಾರು ಕೂಡ ಮೈಗಾಲರ ಹಾಕ್ಬಾರ್ದು. ಅದಕ್ಕಾಗಿ ಮಾಚಿ ತಂದೆಯವರಲ್ಲಿ ಬಂದು ಏನ್ ಮಾಡಿದ್ರಪ್ಪ ಅಂತಂದ್ರೆ ಬಟ್ಟೆ ತೊಳೆಯುವ ಕಾಯಕವನ್ನು ಆಯ್ಕೆ ಮಾಡಿಕೊಡ್ತಾರೆ. ಬಟ್ಟೆ ತೊಳೆಯುವ ಕಾಯಕ. ಯಾರ ಬಟ್ಟೆಗಳನ್ನು ತೊಳಿತಿದ್ರು ನೋಡ್ರಿ, ನಾವರ 100 ರೂಪಾಯಿ 1000 ರೂಪಾಯಿ ಕೊಡ್ತಾನೆ ತಗೊಂಡ್ರ ತೊಳಿತಿರ್ಕಿಲ್ಲ. ನಿನ್ನ ವರ್ಷ ಪೂರ್ತಿ ಆಗೋಷ್ಟು ಕಾಳು ಕಡಿ ಕೊಡ್ತಾನಪ್ಪ ಒಗಿ ಅಂತಂದ್ರ ಇಲ್ಲ. ಶರಣರ ಬಟ್ಟೆಗಳನ್ನು ತೊಳಿತಾ ಇದ್ರು. ಯಾವ ಇಷ್ಟಲಿಂಗವನ್ನ ಆಯತ ಮಾಡಿಕೊಂಡು ಅಷ್ಟಾವರಣ ಪಂಚಾಚಾರ ಷಟ್ಸ್ಥಳಗಳನ್ನ ಅನುಸರಿಸಿ ಕಾಯಕ ದಾಸೋಹ ಶಿವಯೋಗ ಅಂತಕ್ಕಂತಹ ಈ 3 ಮಹಾಮಾರ್ಗವನ್ನು ನಂಬಿಕೊಂಡು ಬದುಕತಕ್ಕಂತಹ ಶರಣರು ಯಾರಿದ್ರಲ್ಲ ಆ ಶರಣರ ಬಟ್ಟೆಗಳನ್ನು ಮಾತ್ರ ಮಾಚಿ ತಂದೆ ತೊಳಿತಿದ್ರಿ ವಿನಃ ಇನ್ನುಳಿದವರ ಬಟ್ಟೆಗಳನ್ನು ತೊಳಿತಿರ್ಲಿಲ್ಲ. ಇನ್ನುಳಿದವರು ಸಾಮಾನ್ಯ ಜನರು ಅಷ್ಟೇ ಅಲ್ಲ, ಬಿಜ್ಜಳನ ಬಟ್ಟೆಗಳನ್ನು ಕೂಡ ತೊಳಿತಾ ಇರಲಿಲ್ಲ. ಬಿಜ್ಜಳ ಯಾರ್ರಿ? ಆ ಕಲ್ಯಾಣ ಪಟ್ಟಣದ ರಾಜ, ಕಲ್ಯಾಣ ಪಟ್ಟಣದ ರಾಜ. ಆ ರಾಜನ ಬಟ್ಟೆಗಳನ್ನೇ ಮಾಚಿ ತಂದೆಯವರು ತೊಳೆದಿಲ್ಲ. ನೋಡ್ರಿ ದೊಡ್ಡ ಒಂದು ವಿಷಯ ಆಗಿರ್ತದದು. ನನ್ನ ಬಟ್ಟೆಗಳನ್ನು ತೊಳೆದಿಲ್ಲ, ಅವನ್ ಎಷ್ಟು ಸಾಕ ಆ ಅಗಸನಿಗೆ ಎಷ್ಟು ಸಾಕ ಬಿಜ್ಜಳ.
ಅವಾಗ ಮಾಜಿ ತಂದೆಯವರು ಹೇಳ್ತಾರೋ, ನೀನು ಇಷ್ಟಲಿಂಗವನ್ನು ಕಟ್ಕೋ, ಅನುಭವ ಮಂಟಪಕ್ಕೆ ಬಾ, ನೀನು ಒಂದು ಕಾಯಕವನ್ನು ಮಾಡು, ಶರಣ ಮಾರ್ಗದಲ್ಲಿ ನಡಿ, ನಿನ್ನ ಬಟ್ಟೆಗಳನ್ನು ನಾನು ತೊಳಿತೇನೆ. ಇಲ್ಲ ಅಂತಂದ್ರೆ ಭವಿಗಳ ಬಟ್ಟೆಯನ್ನು ನಾವು ತೊಳೆಯುವುದಿಲ್ಲ ಅಂತ ಸ್ಪಷ್ಟವಾಗಿ ಹೇಳ್ತೇವೆ. ಹೆಂಗೆ ಹೆದರ್ತಿದ್ರಪ್ಪ ಅಂದ್ರೆ ಮಾಜಿ ತಂದೆಯವರ ಭಯ ಹೆಂಗಿತ್ತಂದ್ರೆ ಜನರಿಗೆ ಬಟ್ಟೆಗಳನ್ನು ತೊಳ್ಕೊಂಡು ಬರಬೇಕಾದಂತಹ ಸಂದರ್ಭದಲ್ಲಿ ಬಹಳ ದೊಡ್ಡ ಒಂದು ಗಂಟೆ, ಅರಿವಿ ಗಂಟಿನ ತುದಿಗೆ ಮ್ಯಾಲ ಗಂಟೆ ಕಟ್ತಿದ್ರು, ಬರ್ಬೇಕಾದ್ರೆ ಧಣ್ ಧಣ್ ಸೌಂಡ್ ಆಗ್ತಿತ್ತು. ಆ ಗಂಟೆ ಸೌಂಡ್ ಕೇಳೋದು 100 ಮೀಟರ್ 200 ಮೀಟರ್ ಅಡ್ವಾನ್ಸ್ಗೆ ಗಂಟೆ ಸೌಂಡ್ ಕೇಳ್ತಿತ್ತು. ಜನ ಆ ಕಡೆ ಸರ್ ಮನೆ ಒಳಗೆ ಹೋಗ್ಕೊಂಡು ದಾರಿ ಖಾಲಿ ಇರ್ತಿತ್ತು, ಅವ್ರು ಬಂದು ಹೋಗು ಮಠ. ಅಷ್ಟು ಮಡಿ ಹುಡಿಯಿಂದ ಬಟ್ಟೆಗಳನ್ನು ತೊಳ್ಕೊಂಡು ಬರ್ತಿದ್ರು, ಬಹಳ ಮಡಿ ಹುಡಿಯಿಂದ. ಅದಕ್ಕೆ ಪ್ರಭುದೇವರು ಹೇಳ್ತಾರ, ಮಡಿವಾಳ ಮಾಚಿ ತಂದೆಗಳು ಒಗೆದ ಮಡಿಯಿಂದ ನನ್ನ ಕಾಮವನ್ನು ಕಳೆದುಕೊಂಡ್ರಿ ಅಂತ ಶಿವನ ಹೇಳ್ತಾರೆ. ಇವ್ರ ಸಾಧನೆ ಹೆಂಗಿದಿರ್ಬೇಕು ಹೇಳ್ರಿ. ಅದಕ್ಕಾಗಿ ಕಲ್ಯಾಣ ಆಗತಕ್ಕಂಥ ಸಂದರ್ಭದಲ್ಲಿ ಬಟ್ಟೆಗಳನ್ನು ತೊಳಿತಾರೆ, ಬಟ್ಟೆಗಳನ್ನು ತೊಳೆದು ಕಾಯ್ಕೊಂಡು ಮಾಡ್ತಾರೆ. ಬಿಚ್ಚಳ ನನ್ನ ಬಟ್ಟೆಗಳನ್ನು ತೊಳಿರಿ ಅಂತ ತಿಳ್ಕೊಂಡು ಬಂದ, ನಾ ತೊಳೆದಿಲ್ಲ ಅಂತ ಹೇಳಿದ್ರು. ಅದಕ್ಕೋಸ್ಕರ ಏನ್ ಮಾಡಿದಪ್ಪ ಅಂತಂದ್ರೆ 4 ಜನರನ್ನ ಬಡಿಲಿಕ್ಕೆ ಕಳಿಸಿದರು. ಕಲಾಸ ಮಾಡಿ ಬರೀ ಅವರು ಹೋಗಿ, ನನ್ನ ಮಾತು ಕೇಳೋದಿಲ್ಲ ಅಂತಂದ್ರೆ ಅವನನ್ನು ಶಿರಚ್ಛೇದನ ಮಾಡಿಬರಿ ಅಂತ ಹೇಳಿದ. ಆ 4 ಜನರನ್ನು ಒಬ್ಬ ಮಡಿವಾಳ ಮಾಚಿ ತಂದೆ ಏನ್ ಮಾಡಿದಪ್ಪ ಅಂತಂದ್ರೆ ಬುದ್ಧಿ, ಅವ್ರ ಪ್ರಾಣ ಹೋಗ್ಬೇಕು ಆ ರೀತಿಯಾಗಿ ಹೊಡೆದು ಕಳಿಸಿದ. ಇನ್ನು 4 ಮಂದಿ ಗಟ್ಟಿಲು ಬಳ್ಳಾದ್ರು ಆದ್ರೂ ಅವ್ರನ್ನ ಬಡದು ಕಳಿಸಪ್ಪ ಅಂತಂದ್ರೆ ಇನ್ನು ಇವನಿಗೆ ಯಾವುದೇ ಮನುಷ್ಯರನ್ನು ಕಳಿಸಿದ್ರೆ ಉಪಯೋಗ ಆಗೋದಿಲ್ಲ. ಒಂದು ಮದುವೆ ಇರತಕ್ಕಂಥ ಆನೆಯನ್ನು ಕಳಿಸ್ಬಿಡೋನು ಅಂತ ತಿಳ್ಕೊಂಡು ಏನ್ ಮಾಡಿದಪ್ಪ ಅಂತಂದ್ರೆ ಒಂದು ಆನೆ ಕಳಿಸ್ತಾನೆ. ಆನೆ ತುಳಿದು ಕೊಲ್ಲಿ ಅಂತ ತಿಳ್ಕೊಂಡು ಆ ತ್ರಿಪುರಾಂತಕ್ಕೆ ಕೆರೆ ಐತಿ ಕಲ್ಯಾಣದಲ್ಲಿ ಇವತ್ತಿಗೆ ಹೋದ್ರೆ ಕಾಣಿಸ್ತದೆ. ಅಲ್ಲಿ ಅಂಬಿಗರ ಚೌಡಯ್ಯನವರು ಅದೇ ಕೆರೆಯಲ್ಲಿನ ಏನ್ ಮಾಡಿದ್ರಪ್ಪ ಅಂತಂದ್ರೆ ದೋಣಿಯನ್ನು ನಡೆಸ್ತಿದ್ರು. ಮೊನ್ನೆ ಅವ್ರ ಜಯಂತಿ ಕೂಡ ಆಯ್ತು. ಅದೇ ಕೆರೆಯಲ್ಲಿ ಮಡಿವಾಳ ಮಾಚಿ ತಂದೆಯವರು ಬಟ್ಟೆಯನ್ನು ತೊಳಿತಾರೆ. ಬಟ್ಟೆ ತೊಳಿಬೇಕಾದ ಸಂದರ್ಭದಲ್ಲಿ ಆ ಆನೆ ಬಂತು. ಆ ಆನೆ ಬಂದಾಗ ಬಹಳಷ್ಟು ಜನ ಆನೆಯನ್ನು ಕಡಿದ್ರು ಅಂತ ಹೇಳ್ತಾರೆ. ಆದ್ರೆ ಶರಣರು ಜೀವ ಹತ್ಯೆಯನ್ನು ಮಾಡ್ತಕ್ಕಂಥವ್ರಲ್ಲ, ಪ್ರಾಣಿಗಳೇನ್ ಮಾಡ್ತಾ ಗೊತ್ತೈತೇನ್ರಿ? ಆ ಪ್ರಾಣಿಗಳನ್ನು ಕೂಡ, ಪ್ರಾಣಿಗಳ ಮನಸ್ಸನ್ನು ಕೂಡ ಗೆಲ್ಲತಕ್ಕಂತಹ ಒಂದು ಯೋಗದ ಶಕ್ತಿ ಶರಣರಲ್ಲಿ, ಶಿವಯೋಗಿಗಳಲ್ಲಿ, ಸಾಧಕರಲ್ಲಿ ಇರ್ತದೆ. ಇವರ ವ್ಯಕ್ತಿತ್ವವನ್ನು ನೋಡಿ ಆನೆ ಸುಮ್ಮನೆ ಮಲ್ಕೊಂಡು ಬಿಡ್ತದೆ. ಆನೆ ಕೊಡುದಿಲ್ಲ, ಅದು ಸುಮ್ಮನೆ ಅದು ಕೆಲಸನೇ ಮಾಡೋದಿಲ್ಲ. ಬಂದ ನಾವು ಹೆಂಗೆ ಶರಣಾಗತಿ ಆಗ್ತೇವೆ ಸುಮ್ಮನೆ ಮಕ್ಕೊಂಡು. ರಮಣ ಮಹರ್ಷಿಗಳಿಗೆ ಹೆಂಗೆ ಪ್ರಾಣಿಗಳು ಮಾತನಾಡ್ತಿದ್ದು, ಕೇಳ್ತಿದ್ದು, ಅವ್ರ ಮಾತು ಕೇಳ್ತಿದ್ರು. ಇತ್ತೀಚೆಗೆ ಆಗಿ ಹೋಗಿರ್ತಕ್ಕಂಥದ್ದು. ಹಂಗ ಅವತ್ತೇನಪ್ಪ ಅಂತಂದ್ರೆ ಆ ಪ್ರಾಣಿ ಸುಮ್ಮನೆ ಬಂದು ಮಲ್ಕೊಂತದ್ದು. ದೊಡ್ಡ ಪ್ರಾಣಿ ಕರೆ ಆ ಶರಣರ ವ್ಯಕ್ತಿತ್ವ ಮುಂದ ಅದೇನೂ ಅಲ್ಲ. ಅವಾಗ ಬಿಜ್ಜಳನಿಗೆ ಭಯ ಆಗ್ತತಿ. ಆ ಆನೆನೂ ಕೂಡ ಅವ್ರು ನೋಡಿ ಸುಮ್ಮನೆ ಹೊಳೆ ಓಡಿ ಬಂದತಿ ಅಂತಂದ್ರೆ ಆತ ಸಾಮಾನ್ಯವಾದಂಥ ವ್ಯಕ್ತಿ ಅಲ್ಲ, ಆತ ಒಬ್ಬ ನಿಜವಾಗ್ಲೂ ಕೂಡ ಒಬ್ಬ ದೊಡ್ಡ ಸಾಧಕರಾಗಿದ್ದಾರೆ. ಅವಾಗ ತನ್ನ ತಪ್ಪಿನ ಅರಿವಾಗ್ತತಿ. ಕೆಲವು ವಚನಗಳು ಬರ್ತಾವೆ, ಹಿಡಿದ್ರೆ ಲೇಟ್ ಆಗ್ತೈತಿ. ಬಂದ ಬಸವಣ್ಣವ್ರಿಗೆ ಹೇಳ್ತಾನೆ, ಬಿಜ್ಜಳ ದಯವಿಟ್ಟು ನಂದು ತಪ್ಪಾಗೈತಿ, ಮುಂದಾಗುವಂತಕ್ಕಂಥ ಅನಾಹುತವನ್ನು ತಪ್ಪಿಸ್ರಿ. ನಾ ಏನಪ್ಪಾ ಅಂತಂದ್ರೆ ನಾನು ಅರಿಯಲಾರದೆ, ಅವ್ರ ವ್ಯಕ್ತಿತ್ವವನ್ನು ತಿಳಿದುಕೊಳ್ಳಲಾರದೆ, ಅವ್ರ ಬಗ್ಗೆ ವಿಚಾರ ಮಾಡಲಾರದೆ ನಾ ಏನೋ ಮಾತಾಡಿಬಿಟ್ಟಿದ್ದೀನಿ. ದಯವಿಟ್ಟು ಅವರನ್ನ ಒಂದು ಸಂಧಾನ ಮಾಡಿಸ್ರಿ ಅಂತ ತಿಳ್ಕೊಂಡು ಮಾಚಿ ತಂದೆಯವರಿಗೆ ಮತ್ತು ಬಿಜ್ಜಳಿಗೆ ಆಗಿರ್ತಕ್ಕಂಥ ಆ ಒಂದು ವೈಷಮ್ಯವನ್ನ ಗುರು ಬಸವಣ್ಣನವರು ಬಂದು ಬಗೆಹರಿಸ್ತಾರೆ. ಈ ರೀತಿಯಾದಂಥ ವ್ಯಕ್ತಿತ್ವ. ಆದರೂ ಬಸವಣ್ಣನವರು ಮಾಚಿ ತಂದೆ ಬೇರೆ ಅವ್ರ ಬಟ್ಟೆ ಒಗಿದಿಲ್ಲ ನೋಡ್ರಿ. ಆ ರಾಜನ ಬಟ್ಟೆನೂ ಒಗಿದಿಲ್ಲ ಅಂದ್ರೆ ವಿಚಾರ ಮಾಡಲ್ಲ. ಅವಾಗ ಏನ್ ಮಾಡಿ ಗೊತ್ತೇನ್ರಿ, ನನ್ನ ಕೆರೆ ನೀವು ಒಗಿಬೇಡ ಅಂತ ಹೇಳಿದ. ನಿಮ್ಮ ಕೆರೆ ಯಾರು? ಪರಮಾತ್ಮ ಕೊಟ್ಟದ್ದು. ಇದು ಅದಂದೇ ಇಲ್ಲ ಅಂತ ತಿಳ್ಕೊಂಡು ಅದ್ರ ಪಕ್ಕಕ್ಕನೆ ಒಂದು ಸ್ವಂತ ಹೊಂಡ ತೆಗಿತಾನೆ ಮಾಚಿದೇವರು. ಇವತ್ತಿಗೂ ನೀವು ಕಲ್ಯಾಣಕ್ಕೆ ಹೋದ್ರಿ ಅಂತಂದ್ರೆ ತ್ರಿಪುರಾಂತಕ ಕೆರೆ ಇದೆ. ತ್ರಿಪುರಾಂತಕ ಕೆರೆಯ ಪಕ್ಕದಲ್ಲಿ ಮಾಚಿದೇವರ ಹೊಂಡ ಅಂತ ಸಪ್ರೇಟ್ ಕಾಣಿಸ್ತತಿ, ನೋಡ್ಬೋದು ತಾವೆಲ್ಲ. ಇದು ಸುಮ್ಮನೆ ಇದು ಮೂಢನಂಬಿಕೆ ಮಾತುಗಳಲ್ಲ. ಅಲ್ಲಿ ಹೋದಾಗ ನಿಮ್ಗೆ ವಾಸ್ತವವಾಗಿ ಕೆರೆಯ ಪಕ್ಕಕ್ಕೆ ಮತ್ತೊಂದು ಹೊಂಡ ಐತೆ. ಆ ಹೊಂಡದಲ್ಲಿ ಆ ಬಿಜ್ಜಳ ನ್ಯಾಯ ಮಾಡಿದ ನಂತರ ಆ ಹೊಂಡದಲ್ಲಿ ಬಟ್ಟೆಗಳನ್ನು ತೊಳೆಯಕ್ಕೆ ಪ್ರಾರಂಭ ಮಾಡ್ತಾನೆ ಮಾಚಿದೇವರು. ಈ ರೀತಿಯಾಗಿ ತನ್ನ ಕಾಯಕ. ಇನ್ನು ಕಾಯಕ ಅಷ್ಟೇ ಇತ್ತೇನ್ರಿ, ಅವ್ರು ಹೆಂಗೆ ಜ್ಞಾನಿಗಳಾಗಿದ್ರು, ಅವರು ವಚನ ಸಾಹಿತ್ಯದ ರಚನಾ ಹೆಂಗಿತ್ತು ಅವರು. ಒಂದೆರಡು ವಚನಗಳನ್ನು ಮಾತ್ರ ಹೇಳ್ತೇನೆ. ಅದಾದ ನಂತರ ಕಲ್ಯಾಣ ಕ್ರಾಂತಿ ವಚನ ಹೆಂಗೆ ಉಳಿಸಿದ್ರು ಅನ್ನೋ ಒಂದು 5 ನಿಮಿಷ ಹೇಳಿ ನನ್ನ ಮಾತುಗಳನ್ನು ಮುಗಿಸ್ತೇನೆ. ಅವ್ರ ವಚನಗಳನ್ನು ನೀವು ತೆರೆದು ನೋಡಿದ್ರೆ ಬಹಳ ಅದ್ಭುತ ಅನುಭಾವಿಕ ನೆಲೆಯ ಮಾತುಗಳು, ಅರ್ಥ ಆಗುದಿಲ್ಲ. ಒಂದು ಮಾತೈತಿ, ಒಂದು ವಚನ ಐತಿ, ಶರಣರು ಹೇಗೆ ಬದುಕಿದ್ರು. ಅಯ್ಯ, ನಿಮ್ಮ ಶರಣರು ಅರಿವು ಏಕೆ ಧರಿಸಿದರು ಹೇಳ. ನೋಡ್ರಿ, ಅವರೇ ಕೇಳ್ತಾರೆ, ಪ್ರಶ್ನೆ ಮಾಡ್ತಾರೆ. ಅಯ್ಯ, ನಿಮ್ಮ ಶರಣರು ಅರಿವು ಏಕೆ ಧರಿಸಿದರು ಹೇಳ.
ಅರಿವು ಆಕೃತಿಗೊಂಡು ಪ್ರಕೃತಿಯಾಯಿತು. ಪ್ರಕೃತಿ ಮುಂದಾಗಿ ಅರಿವು ಹಿಂದಾದ ಕಾರಣ ಅಂತ ಶಬ್ದ ಬಳಸ್ತಾರೆ ಆ ವಚನದಲ್ಲಿ. ಬಹಳ ದೊಡ್ಡ ವಚನ ಮುಂದುವರಿದೆ. ಹೆಂಗೆ ಹೇಳ್ತಾರೆ ನೋಡ್ರಿ, ಶರಣರು ಏನ್ ಮಾಡ್ಯಾರಂತ, ಅರಿವನ್ನು ಧರಿಸಿಕೊಂಡ್ರಂತ. ನಾವೆಲ್ಲ ಬಟ್ಟೆಗಳನ್ನ ಹಾಕೊಂಡೇವಲ್ರಿ, ಅರಿವಿನವನ್ನ ಧರಿಸಿವ ನಾವು ಅರಿವಿ ಧರಿಸೇವಿ, ಶರಣರು ಅರಿವು ಧರಿಸ್ಯಾರ. ಅರಿವು ಅಂತಂದ್ರೆ ಏನು? ಅರಿವು ಅಂತಂದ್ರೆ ಅದು ಸದಾಕಾಲ ಜಾಗೃತವಾಗಿರ್ತಕ್ಕಂಥ ಒಂದು ಪ್ರಜ್ಞೆ. ಜಾಗ್ರ, ಸ್ವಪ್ನ, ಸುಷುಪ್ತಿ ಅಂದ್ರೆ ನಿದ್ದೆ ಹತ್ತಿದೊಳಗ, ಎಚ್ಚರಾದಾಗ, ಮಾತಾಡುವಾಗ, ಯಾವ ಸಮಯದಲ್ಲಾದರೂ ಕೂಡ ಖಬರಿ ಇರಲಾರ್ದಂಗಿರುವುದು. ಖಬರಿ ಅಂದ್ರೆ ನಮ್ಮ ಆಡು ಭಾಷೆ ಒಳಗೆ ಹೇಳ್ತಾನೆ, ಖಬರೈತಲ್ಲ ಅಂತ ಗೊತ್ತೇನ್ರಿ? ಖಬರೈತಲ್ಲ. ಹಂಗೆ ಯಾವಾಗಲೂ ಕೂಡ ಆ ಅರಿವನ್ನು ಬಿಡುವಂಗಿಲ್ಲ, ಆ ಪ್ರಜ್ಞೆಯನ್ನು ಬಿಡುವಂಗಿಲ್ಲ, ಆ ಜಾಗೃತೆಯನ್ನು ಬಿಡುವಂಗಿಲ್ಲ. ಸದಾ ಕಾಲ ಜಾಗೃತವಾಗಿರುವಂತಹ ಸ್ಥಿತಿ ಅದು ಅರಿವು ಶರಣರ ಪರಿಭಾಷೆ. ಆ ಸದಾ ಜಾಗೃತ ಸ್ಥಿತಿಯೇ ನಮಗೆ ಗುರು ಅಂತ ಬಸವಣ್ಣವರು ಹೇಳ್ತಾರೆ. ಅರಿವೇ ಗುರು. ಎಂತ ಫಿಲಾಸಾಫಿಕಲ್ ವಚನ ಇದೆ. ಶರಣರು ಅರಿವನ್ನು ಧರಿಸಿದ್ರಂತೆ. ಅರಿವು ಏಕೆ ಧರಿಸಿದರು ಹೇಳ? ಯಾಕೆ ಅರಿವು ಧರಿಸಿದ್ರು ಅವರು? ಅರಿವು ಆಕೃತಿಗೊಂಡು ಪ್ರಕೃತಿಯಾಯಿತು. ಆ ಅರಿವು ನಾನು ಹೇಳೋದಷ್ಟೇ ಇಲ್ಲ, ಈ ನಿಸರ್ಗದಲ್ಲಿ ಕೂಡ ಆ ಅರಿವು ಇದೆ. ಆ ಅರಿವಿನ ಈ ಪ್ರಕೃತಿಯ ನಿರ್ಮಾಣ ಆಗಿದೆ. ಆ ಅರಿವು ಯಾವುದಪ್ಪ ಅಂತಂದ್ರೆ, ನಾನು ಪರಿಶುದ್ಧವಾಗಿರ್ತಕ್ಕಂಥ ಚೈತನ್ಯವಾಗಿದ್ದೇನೆ. ನೋಡ್ರಿ, ಅರಿವಿನ ಅರ್ಥ ವಿಸ್ತಾರಕ್ಕೋತ ಹೋಗ್ತದೆ. ಸದಾಕಾಲ ಜಾಗೃತವಾಗಿರುವುದು ಒಂದು, ಅಷ್ಟಕ್ಕೆ ಅರಿವು ಮುಗಿಲಿಲ್ಲ. ಅದು ಮುಂದುವರೆದ ಸ್ಥಿತಿ ಏನಪ್ಪಾ ಅಂತಂದ್ರೆ, ನಾನು ಒಂದು ಶುದ್ಧವಾಗಿರ್ತಕ್ಕಂಥ ಒಂದು ಚೈತನ್ಯ ಸ್ವರೂಪನಾಗಿದ್ದೇನೆ. ನನ್ನ ಅಂತರಂಗದಲ್ಲಿರುವ ಚೈತನ್ಯ ಬೇರೆ ಅಲ್ಲ, ಸ್ವಾಮೀಜಿಗಳ ಅಂತರಂಗದಲ್ಲಿರ್ತಕ್ಕಂಥ ಚೈತನ್ಯ ಬೇರೆ ಅಲ್ಲ, ಇಲ್ಲಿ ಕುಂತಿರ್ತಕ್ಕಂಥ ಅಧಿಕಾರಿಗಳ ವರ್ಗದಲ್ಲಿ ಇರ್ತಕ್ಕಂಥ ಚೈತನ್ಯ ಬೇರೆ ಅಲ್ಲ, ಇಲ್ಲಿ ಕಾಯಕ ಮಾಡತಕ್ಕಂಥ ಒಬ್ಬ ಸಾಮಾನ್ಯ ವ್ಯಕ್ತಿಯಲ್ಲಿ ಇರ್ತಕ್ಕಂಥ ಚೈತನ್ಯ ಬೇರೆ ಅಲ್ಲ. ನಮ್ಮೆಲ್ಲರಲ್ಲಿ ಇರತಕ್ಕಂತಹ ಚೈತನ್ಯವು ಒಂದೇ. ಈ ಚೈತನ್ಯವೂ ಒಂದೇ. ಈ ಬ್ರಹ್ಮಾಂಡ, ಪ್ರಕೃತಿ, ನಿಸರ್ಗದಲ್ಲಿ, ವಿಶ್ವದಲ್ಲಿ ತುಂಬಿಕೊಂಡಿರ್ತಕ್ಕಂಥ ಆ ಚೈತನ್ಯವು ಕೂಡ ಒಂದೇ ಅನ್ನತಕ್ಕಂತಹ ಪ್ರಜ್ಞೆ ಇದೆಯಲ್ಲ, ಇದು ಅರಿವು. ಈ ಅರಿವನ್ನು ಶರಣರು ಧರಿಸಿದ್ರು. ಅದಕ್ಕಾಗಿ ಪ್ರಾಣಿಗಳು ಅವ್ರಿಗೆ ಒಂದೇ ತರನಾಗಿ ಕಂಡು, ಜನರು ಅವ್ರಿಗೆ ಒಂದೇ ತರನಾಗಿ ಕಂಡು, ಯಾರಲ್ಲಿ ಭೇದ ಭಾವ ಮಾಡಲಿಲ್ಲ, ಯಾರಲ್ಲಿ ಭೇದ ಭಾವ ಮಾಡಕ್ ಹೋಗಲಿಲ್ಲ. ಎಲ್ಲರೂ ನಾವು ಒಂದೇ ಅಂತ ಹೇಳಿದ್ರು. ನೀನ್ ಮ್ಯಾಲ, ನಾ ಕೆಳಗ, ನೀ ಮಡಕ, ಏನು ಹೇಳಿಲ್ಲ. ಎಲ್ಲರೂ ಒಂದು ಅಂತಕ್ಕಂಥದ್ದನ್ನು ಹೇಳಿ. ಅದಕ್ಕಾಗಿ ಹೇಳ್ತಾರೆ ಶರಣರು ಅರಿವು ಏಕೆ ಧರಿಸಿದ್ರು ಹೇಳ? ಇದಕ್ಕೋಸ್ಕರವಾಗಿ ಅರಿವನ್ನು ಧರಿಸಿದ್ರು. ಬಟ್ ನಮ್ಮ ಬದುಕು ಹೆಂಗೈತಿ, ಜಗತ್ತಿನ ಬದುಕು ಹೆಂಗೈತಿ, ಮತ್ತೊಂದು ಮಾತುಗಳು ಹೇಳ್ತಾರೆ. ಅವರು ತಮ್ಮ ಮೇಲೆ ಪ್ರಯೋಗ ಮಾಡ್ಕೊಂಡು ಹೇಳ್ತಾರೆ. ನೋಡ್ರಿ ಎಷ್ಟು ಚೆನ್ನಾಗಿರ್ತಾವ. ಪ್ರಕೃತಿ ಮುಂದಾಗಿ ಅರಿವು ಹಿಂದಾಯಿತು ಅಂತ ಹೇಳ್ತಾರೆ. ಏನೇನ್ರಿ? ಪ್ರಕೃತಿ ಮುಂದಾಯಿತು, ಅರಿವು ಹಿಂದಾದ ಕಾರಣ ಆ ಪ್ರಕೃತಿ ಭಾವ ಅಳಿಯುವುದಕ್ಕಾಗಿ ಅರಿವಿನ ರೂಪಾಗಿ ಬಂದ ಕಲಿದೇವರ ದೇವ ಎನ್ನ ಕರಸ್ಥಲಕ್ಕೆ ಅಂತ ಹೇಳ್ತಾರೆ. ಇಷ್ಟಲಿಂಗ ರೂಪದಲ್ಲಿ ಕಲಿದೇವರ ದೇವ ಅರಿವಿನ ಕುರು ಹಾಗೆ ಎನ್ನ ಅಂತರಂಗದಲ್ಲಿ ತೊಳಗಿ ಬೆಳಗುವ ಆ ಜ್ಯೋತಿ ಎನ್ನ ಕೈಯೊಳಗೆ ಕರಸ್ಥಲವಾಗಿ ಬಂದಿದೆ. ಆ ಲಿಂಗ, ಅದಕ್ಕೆ ನಾವು ಶುದ್ಧ ಚೈತನ್ಯಾತ್ಮಕ ಅರಿವಿನ ಪ್ರಜ್ಞೆನ ನಾವಿದ್ದೇವೆ. ಬಟ್ ಏನಾಗತ್ತೆ ಅಂತಂದ್ರೆ ಅದ್ರ ಮ್ಯಾಲ ಒಂದು ಮಾಯ ಆವರಣ ಮುಸುಕೈತಿ. ಅದು ಸರದ್ರ ಮಾತ್ರ ನಮ್ಮ ಅರಿವು ಜಾಗೃತ ಆಗ್ತಿರ್ತೈತಿ. ನಿಮಗೆ ಗೊತ್ತಿರಲಿ, ಒಂದು ಸೂಕ್ಷ್ಮ ಹೆಂಗಂತಂದ್ರೆ, ಅರಿವು ಅಂತಕ್ಕಂಥದ್ದು ಖಾಯಮ್ಮಾಗಿರ್ತಕ್ಕಂಥ ಬೆಳಗುವ ಸೂರ್ಯನಂತೆ. ಒಂದು ಉದಾಹರಣೆ ಕೊಡಬೇಕು. ಎಂತಹ ದೊಡ್ಡ ಸೂರ್ಯ ಅದನ್ರಿ, ಬಹಳ ವಿಶಾಲವಾದಂಥ ಸೂರ್ಯ. ಬಟ್ ಮೋಡ ಎಷ್ಟಿರ್ತದೆ ತಂಗಿ? ಮೋಡ ಎಷ್ಟಿರ್ತದವ? ಒಂದು ಸ್ವಲ್ಪ ಇರ್ತೈತಿ ಮೋಡ. ಒಂದು 10 ಮೀಟರ್, 20 ಮೀಟರ್, 50 ಮೀಟರ್, 100 ಮೀಟರ್ ವ್ಯಾಪ್ತಿ ಇರ್ತಂತ ಒಂದು ಮೋಡ ಆ ಸೂರ್ಯನ ಭೂಮಿಯ ಒಂದು 100 ಕಿಲೋಮೀಟರ್ ನೆಳ್ಳು ಮಾಡಿರ್ತದೆ. ನೋಡ್ರಿ, ಅದು ಮಾಡ್ತದಲ್ರಿ ನೆಳ್ಳು. ಸೂರ್ಯ ಏನು ಸಣ್ಣವನ? ಬಹಳ ದೊಡ್ಡವನ. ಬಟ್ ಅಷ್ಟು ದೊಡ್ಡದಾಗಿರ್ತಕ್ಕಂಥ ಬೃಹದಾಕಾರ ವಿಶಾಲವಾಗಿರ್ತಕ್ಕಂಥ ಆ ಸೂರ್ಯನನ್ನೇ ಮರೆಮಾಸ್ತಕ್ಕಂಥದ್ದು ಒಂದು ಸಣ್ಣ ಮೋಡ. ಹಂಗೆ ನಮ್ಮಲ್ಲಿ ಅರಿವು ಅನ್ನೋದು ಬಹಳ ದೊಡ್ಡದೈತಿ. ಸಣ್ಣ ಪುಟ್ಟ ನಾನು, ನನ್ನದು, ಕಾಮ, ಕ್ರೋಧ, ಲೋಭ, ಮೋಹ, ಮದ, ಮತ್ಸರ, ಅರ್ಷಡ್ ವೈರಿಗಳು, ಮದಗಳು, ಅಷ್ಟಮದಗಳು ಅಂತ ಬರ್ತಾವ. ನಾನು ಚಂದದಿನಿ ಅಂತಕ್ಕಂಥ ಮದ, ನಾನು ಅಧಿಕಾರದ, ನನ್ನಲ್ಲಿ ಅಧಿಕಾರ ಇದೆ ಅಂತಕ್ಕಂಥ ಮದ, ನಾನೇ ಒಂದು ದೊಡ್ಡ ಪೀಠಾಧ್ಯಕ್ಷ ಅಂತಕ್ಕಂಥದ್ದು ತಪೋಮದ, ನನ್ನಷ್ಟು ಜ್ಞಾನಿ ಯಾರಿಲ್ಲ ಅಂತ ಶಿಕ್ಷಣದ ಒಂದು ಬಹಳಷ್ಟು ಮದಗಳು ಶರಣರು ಚನ್ನಬಸವಣ್ಣವರು ಅದನ್ನು ಕ್ಲಾರಿಫೈ ಮಾಡ್ತಾರೆ ಕರ್ನಾಟಕ ಒಳಗಡೆ. ಹಾಗಾದ್ರೆ ಆ
ಅವೆಲ್ಲ ಒಂದು ಸಣ್ಣ 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 ಮೋಡಿದ್ದಂಗೆ ಒಳಗಿರ್ತಕ್ಕಂಥ ಅರಿವು ಇರ್ತಕ್ಕಂಥದ್ದು ಗ್ರಹದಾಕಾರವಾಗಿರ್ತಕ್ಕಂಥ ಸೂರ್ಯ ಇದ್ದಂಗೆ. ಆ ಮೋಡ್ಗಳನ್ನ ನಾವು ಬಿಟ್ಕೊಳ್ಳಿಲ್ಲ ಅಂತಂದ್ರೆ ಅವು ಬರ್ತಿರ್ತಾವ. ಅವು ಬಂದ್ರು ಕೂಡ ಅದು ಮೊನ್ನೆ ಅವನ್ನ ಎದುರಿಸ್ಬೇಕು. ಅವು ಬರ್ಲಾರ್ದಾಗ ನಾವು ನೋಡ್ಕೋಬೇಕು. ಅವು ಬಂದ್ರು ಕೂಡ ಅವ್ರ ಮಾತು ನಾವು ಕೇಳುವಂಗಿಲ್ಲ. ಅದಕ್ಕೆ ಮಚ್ಚ ತಂದೆಯವ್ರು ಹೇಳ್ತಾರೆ, ಅರಿವು ಯಾಕೆ ತಿಳಿಸಿದ್ರು? ಪ್ರಕೃತಿ ಭಾವ ಹಿಂದಾಗೈತಿ, ಪ್ರಕೃತಿ ಭಾವ ಮುಂದಾಗೈತಿ, ಅರಿವು ಹಿಂದಾಗೈತಿ. ಮಾಯಾ ಆವರಣ ಮುಸ್ಕೈತಿ. ಆ ಮಾಯಾ ಆವರಣವನ್ನು ತೆಗಿಲಾರದೆ ಆ ಅರಿವಿನ ಪ್ರಕಾಶ ಬಿಡುವುದಿಲ್ಲ ಅಂತ ಹೇಳ್ತಾರೆ. ಅದಕ್ಕಾಗಿ ಸದಾಕಾಲ ಶರಣ ಅಥವಾ ಒಬ್ಬ ವ್ಯಕ್ತಿ, ಒಬ್ಬ ಸಾಧಕ ಅಥವಾ ಒಬ್ಬ ಜೀವಿ ಅರಿವಿನ ಪಥದಲ್ಲಿ ಮುನ್ನಡಿಬೇಕಾಗಿತ್ತು ಅಂತಂದ್ರೆ ಆ ಅರಿವನ್ನ ಸದಾಕಾಲ ಜಾಗೃತರು ಕೆಲಸ ಯಾವ ಮಾಡಕತ್ತೈತಿ ಅಂತಂದ್ರೆ ಇಷ್ಟಲಿಂಗ. ಯಾಕಂದ್ರೆ ಪ್ರತಿನಿತ್ಯ ನೀವು ಲಿಂಗನಲ್ಲಿ ಹಿಂಗ್ ಪೂಜೆ ಮಾಡ್ಕೊಳ್ಬೇಕಾದ್ರೆ ಅನುಸಂಧಾನ ಮಾಡ್ಕೊಳ್ಬೇಕಾದ್ರೆ ಯಾರ್ಯಾರ ಲಿಂಗದ ನೋಡ್ರಿ. ಆ ಲಿಂಗ ಪೂಜೆ ಮಾಡ್ಕೊಳ್ಬೇಕಾದ್ರೆ ನಾವ್ ಏನ್ ಮಾಡ್ತಿರ್ತೇವೆ ಅಂತಂದ್ರೆ ಸುಮ್ಮನೆ ನೋಡುದಿಲ್ಲ, ನಾವು ಮಾತಾಡ್ತಿರ್ತೇವೆ ಅವ್ರ ಜೊತೆಗೆ. ಬಸವಣ್ಣವ್ರು ಫೋಟೋ ನೋಡ್ರಿ, ನೀವು ಲಿಂಗ ಹಿಡ್ಕೊಂಡು ನಿಂಗೆ ಕುಂತಾರೋ, ಸುಮ್ಮನೆ ಕುಂತಾರೋ, ಮಾತಾಡ್ಲಿಕ್ಕೆ ಕಾಣಿಸ್ತಿರೋ, ಏನೋ ಮಾತಾಡತ್ತಾರಲ್ಲ ಲಿಂಗ ಜೊತೆಗೆ ಅನ್ನೋ ಕಾಣಿಸ್ತೈತಿ. ಲಿಂಗ ಅದು ವಸ್ತು ಅಲ್ಲ, ಅದು ತತ್ವ. ನನ್ನ ಮೂಲ ನೆಲೆಯನ್ನ, ನನ್ನ ಸ್ವರೂಪವನ್ನ, ನನ್ನ ಅಂತರಾಳದಲ್ಲಿ ನಾ ಏನಾಗಿದ್ದೇನೆ ಅಂತಕ್ಕಂಥ ನನ್ನ ಮೂಲ ನೆಲೆಯನ್ನು ನನಗೆ ತಿಳಿಸಿಕೊಡ್ತಕ್ಕಂಥ ಸಾಧನ ಅದು ಇಷ್ಟಲಿಂಗ ಶಿವಯೋಗ. ಅದು ಇಂತಹ ಯೋಗ ಅಂತಂದ್ರೆ ಅಲ್ಲಮ್ಮ ಪ್ರಭುದವರು ಹೇಳ್ತಾರೆ, ಜಗದ ಕಣ್ಣಿಗೆ ಕತ್ತಲೆಯ ಕವಿಸಿ. ನೋಡ್ರಿ ಎಷ್ಟು ಹೇಳ್ತಾರ, ಜಗದ ಕಣ್ಣಿಗೆ ಕತ್ತಲೆಯ ಕವಿಸಿ ನಿನಗೆ ಆ ಪರಿವೇದ್ಯವಾದ ತಾವಾವುದು ಹೇಳ ಸಂಗನ ಬಸವಣ್ಣ ಅಂದ್ರ. ಜಗತ್ತಿನ ಎಲ್ಲ ದಾರ್ಶನಿಕರು, ಮಹಾತ್ಮರು, ಪುಣ್ಯ ಪುರುಷರು ಆ ಅರಿವಿನ ಅಥವಾ ಅದಕ್ಕೆ ದೇವರ ಅನ್ರಿ, ಚೈತನ್ಯರ ಅನ್ರಿ, ಬೇರೆ ಬೇರೆ ಹೆಸರಿನಿಂದ ಕರೆದ್ರು ಅದು ಹೆಂಗ ಐತಿ, ಅದು ಹೆಂಗೈತಿ, ಹೊರಗಡೆ ಹೆಂಗೈತಿ, ನಮ್ಮ ಒಳಗುಣ ಹೆಂಗೈತಿ ಅನ್ನೋದನ್ನ ಕಾಣಕೊಳ್ಳೋದಕ್ಕೋಸ್ಕರವಾಗಿ ಬಹಳಷ್ಟು ಜನ ಏನ್ ಮಾಡಿದ್ರಪ್ಪ ಅಂತಂದ್ರೆ ಫೇಲ್ಯೂರ್ ಆದ್ರು. ಒಂದಷ್ಟು ಜನ ಅರ್ಧಂಬರ್ಧ ಸಕ್ಸಸ್ ಆದ್ರು. ಒಂದಷ್ಟು ಜನ ಈ ಬುದ್ಧನಂತವ್ರು ಏನ್ ಮಾಡಿದ್ರಪ್ಪ ಅಂತಂದ್ರೆ ದೇವರು ಅಥವಾ ಚೈತನ್ಯ ಹೆಂಗಪ್ಪ ಅಂತಂದ್ರೆ ಅದು ಐತಪ್ಪ, ನೀ ಅದಿಲ್ಲೋ ಸಾಕ, ಅದ್ರದ್ದು ಏನ್ ಮಾಡ್ತೀವಿ ಬಿಡು ಸಾವ್ರಿ ಅಂತ ಹೇಳಿದ್ರು. ಇನ್ನೊಂದಷ್ಟು ಜನ ಅದು ಬೆಳಕಿನ ಸ್ವರೂಪ ಅಂತ ಹೇಳಿದ್ರು. ಇನ್ನೊಂದು ಏನೇನು ಬೇರೆ ಬೇರೆ ತರ ಹೇಳಿದ್ರು. ಅವೆಲ್ಲ ತಪ್ಪ ಅಂತ ಹೇಳೋದಿಲ್ಲ, ಹೇಳಿದ್ರು. ಅದ್ರ ಕರೆಕ್ಟಾಗಿ ಪರಮಾತ್ಮ ಅವನ ವಿಳಾಸವನ್ನೇ ಹೇಳಿರ್ತಕ್ಕಂಥವ್ರು ಯಾರಪ್ಪ ಅಂತಂದ್ರೆ ಗುರು ಬಸವಣ್ಣನವರು. ನಮ್ಮ ಬಸವ ಲಿಂಗಕ್ಕೆ ವಿಳಾಸವಾದಿ ಎಲ್ಲ ಸಂಗಮ ಬಸವನ ಪರಮಾತ್ಮನ ಅಡ್ರೆಸ್ ಬೇಕಾಗಿತ್ತು ಅಂದ್ರೆ ನಾವು ಬಸವಣ್ಣವ್ರ ಹತ್ರನೇ ಹೋಗ್ಬೇಕು. ಅದಕ್ಕಾಗಿ ಈ ಜಗದ ಕಣ್ಣಿನ ಕತ್ತಲೆ ಕೌಸಂದ್ರೆ ಜಗತ್ತಿನೊಳಗೆ ನಿನ್ನನ್ನು ಅರ್ಥ ಮಾಡ್ಕೊಳ್ಬೇಕಂತ ರಗಡ್ ಜನ ಬುದ್ಧಿಯಾಡಿದ್ರು, ತ್ರಾಸಪಟ್ಟರು, ಎಷ್ಟೋ ವರ್ಷಗಳ ಕಾಲ ತಪಸ್ಸು ಮಾಡಿದ್ರು, ಧ್ಯಾನ ಮಾಡಿದ್ರು. ಅವರಿಗೆಲ್ಲ ಕತ್ತಲೆಯನ್ನು ಕವಿಸಿರ್ತಕ್ಕಂಥದ್ದು ಆ ತತ್ವ. ಆದ್ರೆ ನಿನಗೆ ಹೆಂಗ ಅರ್ಥ ಆಯ್ತು, ಆ ಟಾವು ನನಗೊಂದು ಸ್ವಲ್ಪ ಹೇಳಪ್ಪ ಬಸವಣ್ಣ ಅಂತ ಹೇಳ್ತಾರೆ ಪ್ರಭುದೇವರು. ಶೂನ್ಯಕಾಯ ಬಯಲುಕಾಯ ಅಲ್ಲ ನಮ್ಮ ಪ್ರಭುದೇವರು. ಹೆಂತ ವರ್ಷ ಹೆಂಗಿರ್ಬೇಕು ಆ ಅರಿವನ್ನು ಕುರಿತು ಹೇಳ್ತಾರೆ ಮಾಚ ತಂದೆಯವರಿಗೆ. ಅದಕ್ಕಾಗಿ ಇಷ್ಟಲಿಂಗ ಆ ಅರಿವಿನ ರೂಪದಲ್ಲಿ ಬಂತು ಅಂತ ಹೇಳ್ತಾರೆ. ಬಟ್ ನನಗೊಂದು ಬೇಜಾರು ಏನಪ್ಪ ಅಂತಂದ್ರೆ ಇವತ್ತು ಎಷ್ಟೋ ಜನ ಬಸವಣ್ಣನವರನ್ನು ನೆಚ್ಚಿಕೊಂಡಂಥವರಿಗೆ, ವಚನ ಸಾಹಿತ್ಯವನ್ನು ಅರ್ಥ ಮಾಡಿಕೊಂಡಂಥವರೇ ಪಾಪ ಏನ್ ಮಾಡ್ತಾರಪ್ಪ ಅಂತಂದ್ರೆ ಈ ಶಿವಯೋಗದ ಮೂಲ ಆಶಯವನ್ನ, ಪರಿಪೂರ್ಣವಾಗಿರ್ತಕ್ಕಂಥ ಶಿವಯೋಗದ ಆ ಲಿಂಗ ಧ್ಯಾನ ನಿರೀಕ್ಷಣೆಯನ್ನು ಅರ್ಥ ಮಾಡಿಕೊಳ್ಳಲಾದೆ ಬೇರೆ 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 ಯಾವ್ಯಾವ ಸೊಸೈಟಿ ಅಂತ ಹೆಸರು ಇಟ್ಕೊಂಡು ಅವರು ತಮ್ಮದೇ ಆದಂತ ಒಂದು ಹೆಸರಿಟ್ಟು ಬಟ್ ವಚನದಲ್ಲಿರ್ತಕ್ಕಂಥ ತತ್ವಜ್ಞಾನವನ್ನು ಗೊತ್ತಾಗಲಾರ್ದಂಗೆ ತುಳು ಮಾಡಿಕೊಂಡು ನಮ್ಮದೊಂದು ಧ್ಯಾನ ಸೆಂಟರ, ನಮ್ದೊಂದು ನಿಮ್ಗೆ ಆ ಕಣ್ಣು ತೋರಿಸ್ತೀನಿ, ನಿಮ್ಮ ಮೂಲ ಸ್ವರೂಪವನ್ನು ಅರ್ಥ ಮಾಡಿಸ್ತೀನಿ ಅಂತ ತಿಳ್ಕೊಂಡು ಬೇರೆ ಹೆಸರು ಇಟ್ಕೊಂಡು ಕೆಲಸ ಅವ್ರು ಏನ್ ಮಾಡಕತ್ತಾರ. ನಮ್ಮ ಜನ ಅಲ್ಲಿ ಹೋಗಿ ಧ್ಯಾನ ಕಲಿಯಾಕತ್ತಾರೋ. ಬಟ್ ಇಲ್ಲಿ ಅವೆಲ್ಲವುಗಳಿಗೂ ಕೂಡ ಮಹತ್ತರವಾಗಿರ್ತಕ್ಕಂತಹ ಒಂದು ಶಿವಯೋಗದ ಆನಂದ ಐತಿ ಅಂತಕ್ಕಂಥದ್ದು ಇವರಿಗೆ ಅರ್ಥ ಆಗತ್ತಾ ಇಲ್ಲ. ಅದಕ್ಕಾಗಿ ಆತ್ಮದೇವತ ಹೇಳಿದ್ರು, ಅಮೃತ ಸಾಗರದೊಳಗಿದ್ದು ಆತ್ಮ ಚಿಂತೆ ಏಕೆ, ಹಾಲಪುರೆಗೆ ಬೆಲ್ಲದ ಕೆಸರು, ತವರಾಜನ ನೊರೆತರೆಯಂತೆ ಆಧರ ವಚನಗಳು ಬೇರೆ ಬಾವಿಯಲ್ಲಿ ಅಲ್ಲೋ ಉಪ್ಪು ನೀರು. ಈ ಅಮೃತ ಸಾಗರ ಇದನ್ನು ಕುಡಿದ್ಬಿಟ್ಟು ಉಪ್ಪಿನ ನೀರು ಕುಡಿಯಾಕ ಕಟ್ಕರಿಪ್ಪ ಅಂತ ನಾ ಏನ್ ಮಾಡ್ಲಿ ಅಂತ ಕೇಳ್ತಾರ. ಆನೆ ಜರಿದು ಕೋಣವನ್ನ ಏರಿದ್ರೆ ಆನೆ ಏನು ಮಾಡೋದು, ಏನ್ ಮಾಡಕ್ ಸಾಧ್ಯ ಅದು? ಅವ್ರಿಗೆ ಎಲ್ಲಿ ಕುಂತ್ರ ಆರಾಮ ಅನ್ಸುತ್ತೆ ಅಲ್ಲೇ ಕುಂದ್ರಿ. ಆದ್ರೆ ಅಧ್ಯಯನ ಮಾಡಿರ್ತಕ್ಕಂಥವ್ರಿಗೆ, ಅದರೊಳಗೆ ಓದಿರ್ತಕ್ಕಂಥವ್ರಿಗೆ, ಗುರುಗಳ ಸಂಪರ್ಕದಲ್ಲಿ ಇದ್ದಂಥವ್ರಿಗೆ ಏನಾಗ್ತೈತಪ್ಪ ಅಂತಂದ್ರೆ ಬೇರೆದವರು ನಮ್ಮದನ್ನು ಹೆಂಗೆ ತುಡುಗು ಮಾಡಿದಾರೆ ಅಂತಕ್ಕಂಥದ್ದು ಸ್ಪಷ್ಟವಾಗಿ ಗೊತ್ತಾಗುತ್ತೆ, ಪಕ್ಕಾ ಗೊತ್ತಾಗುತ್ತೆ. ಆಗ ಇರಲಿ, ಅದರ ವಿಷಯ ಬೇಡ. ಆದರೂ ನಾನು ಗೊತ್ತಿದ್ದಂಥವ್ರಿಗೆ ಸ್ವಲ್ಪ ಜಾಗೃತಿ ಮಾಡೋದು ನನ್ನ ಒಂದು ಕರ್ತವ್ಯ. ಯಾಕಪ್ಪ ಅಂತಂದ್ರೆ ನಾವು ಬಸವ ತತ್ವದ ಒಂದು ಅನುಯಾಯಿಯಾಗಿ, ಒಬ್ಬ ವಿದ್ಯಾರ್ಥಿಯಾಗಿ
ಈ ಒಂದು ಕೆಲಸ ನಾವು ಮಾಡಬೇಕಾಗ್ತದೆ. ಅದಕ್ಕಾಗಿ ಮಾಚಿ ತಂದೆಯವರು ಇಂತಹ ಒಳ್ಳೆಯ ವಚನಗಳನ್ನು ಬರೆದ್ರು. ಇನ್ನೊಂದು ಸಣ್ಣ ವಚನ ಬರೀ ಓದಿ ಬಿಡ್ತೇನೆ ಅಷ್ಟೇ ರೀ. ಏನಪ್ಪಾ ಅಂತಂದ್ರೆ ಕೊಟ್ಟ ಟೈಮನ್ನ 5 ನಿಮಿಷ ಐತಿ. ಏನಂತಂದ್ರೆ ವಾಯುಗುಣವ ಸರ್ಪಬಲ್ಲದು. ನೋಡ್ರಿ ಒಂದು ವಚನ ಐತಿ, ಎಷ್ಟು ಅದ್ಭುತವಾದಂಥ ವಚನ. ಬಹಳ ಖಡಕ್ ವಚನ ರೀ, ನೇರವಾಗಿ ಹೇಳ್ತಾವ ಮಾತುಗಳನ್ನು, ಡೈರೆಕ್ಟ್ ಹೇಳ್ತಾರೆ. ಯಾರು ಹೇಳ್ಬೇಕಾಗಿತ್ತು ಅವ್ರಿಗೆ ಯಾರು ಬಿಡಿ ಕಾಯಿಲಾರದೆ ಮುಲಾಜ್ ಕಾಯಿಲಾರದೆ ನೇರವಾಗಿ ಹೇಳಿರ್ತಕ್ಕಂಥ ಮಾತುಗಳು. ಅಂಬಿಗರ ಚೌಡಯ್ಯನವರ ವಚನಗಳು, ಮಡಿವಾಳ ಮಾಚಿ ತಂದೆಯವರ ವಚನಗಳು, ಚನ್ನಬಸವಣ್ಣನವರ ವಚನಗಳು. ಅದಕ್ಕೆ ಹೇಳ್ತಾರೆ ವಾಯುಗುಣವ ಸರ್ಪಬಲ್ಲದು, ಮಧುರ ಗುಣವ ಇರುವೆ ಬಲ್ಲದು, ಗೋತ್ರದ ಗುಣವ ಕಾಗೆ ಬಲ್ಲದು. ಗೋತ್ರದ ಗುಣವ ಕಾಗೆ ಬಲ್ಲುದು. ಇದು ಕಾರಣ ಮನುಷ್ಯ ಜನ್ಮದಲ್ಲಿ ಹುಟ್ಟಿ ಶಿವಪಥವನ್ನು ಅರಿಯದೆತ್ತಡಿ ಆ ಕಾಗೆ ಕೋಳಿಗಳಿಗಿಂತ ಕರಕಷ್ಟ ಕಾಣ ಕಲಿದೇವರ ದೇವರು. ಏನ್ರಿ ವಚನದ ಅರ್ಥ? ಬಹಳ ಸರಳ. ವಾಯುಗುಣವ ಸರ್ಪ ಬಲ್ಲುದು. ಒಂದು ಹಾವು, ಅದು ಸರಿಸರ್ಪ ಜೀವಿ, ತೆವಳುವ ಪ್ರಾಣಿ, ಅದೇನ್ ಮಾಡ್ತದಪ್ಪ ಅಂತಂದ್ರೆ ಅದಕ್ಕೆ ಕಿವಿ ಕರೆಕ್ಟಾಗಿ ಇಲ್ಲ, ಕಿವಿ ಇಲ್ಲ ರೀ. ಅದು ತನ್ನ ಚರ್ಮದ ಮುಖಾಂತರ ಏನ್ ಮಾಡ್ತೈತಪ್ಪ ಅಂತಂದ್ರೆ ಶಬ್ದಗಳನ್ನು ಗ್ರಹಿಸ್ತತಿ. ಯಾವ ಕಡೆಯಿಂದ ಸೌಂಡ್ ಬರತ್ತೆ ಅಂತಕ್ಕಂಥದ್ದು ಗಾಳಿಯ ಸಹಾಯದಿಂದ ಏನು ತರಂಗಗಳು ಬರ್ತವೆ, ಆ ತರಂಗಗಳಿಂದ ಅದು ಗ್ರಹಿಸ್ತದೆ, ಗ್ರಾಸ್ಪ್ ಮಾಡ್ಕೊಳ್ತದೆ. ಕಾರಣ ಅದಕ್ಕೆ ವಾಯುವಿನ ಗುಣ ಗೊತ್ತೈತಿ, ಗಾಳಿಯನ್ನು ಅರ್ಥ ಮಾಡ್ಕೊಂಡೈತಿ. ಅಷ್ಟೇ ಅಲ್ಲ, ಕೆಲವೊಂದು ಸಾರಿ ಅದಕ್ಕೆ ಆಹಾರ ದೊರೆಯದೇ ಇದ್ದಾಗ ಗಾಳಿ ಬೀಸುವ ದಿಕ್ಕಿನತ್ತ ತನ್ನ ಬಾಯಿ ತೆರೆದುಕೊಂಡು ಮಲ್ಕೊಂಡ್ಬಿಡ್ತದೆ, ಬಿದ್ದು ಬಿಡ್ತದೆ. 1 ದಿವಸ 2 ದಿವಸ ಆರಾಮ್ ಇರ್ಬೋದು. ವಾಯುಗುಣವ ಸರ್ಪಗಳು. ಮಧುರ ಗುಣವ ಇರುವೆ ಬಲು. ಇರುವಿ ನೋಡ್ರಿ, ಒಂದು ಗಿಡದೊಳಗೆ ಹಣ್ಣಾಗೈತಿ, ತುದಿಗೆ ಹಣ್ಣು ಆಗೈತದ ಮ್ಯಾಲ, ಮಾವಿನ ಹಣ್ಣು ಯಾವುದೋ ಒಂದು ಹಣ್ಣು. ಆ ಇರುವೆ ಏನ್ ಮಾಡ್ತೈತೆ ಗೊತ್ತೈತೇನ್ರಿ? ಮನುಷ್ಯ ಏನ್ ಮಾಡ್ತಾನ್ರಿ? ಮನುಷ್ಯ ಏನ್ ಮಾಡ್ತಾನ? ಕಲ್ಲು ಹೋಗಿತಾನೆ ಗಿಡಕ್ಕೆ. ಕಲ್ಲು ಹೋಗಿ ಕೆಡೋತಾನ, ಕೆಡಿ ಅಷ್ಟ ಬಿಡ್ತದ, ಆ ಕಾಯಿ ತಗೊಂಡು ಕಿಡಿತಾನ. ಹಣ್ಣಾಗಿರ್ಬೋದು ಹೋಗಿಲ್ಲ. ಇರುವಿ ಮ್ಯಾಲ ಹತ್ತುದಿಲ್ಲ, ಗಿಡನ ಮ್ಯಾಲ ಹತ್ತುದಿಲ್ಲ. ಅದು ಹಣ್ಣು ಆಗೈತೋ ಇಲ್ಲೋ ಅಂತ ಜಸ್ಟ್ ಕೆಳಗಡೆ ಆ ಕಾಂಡವನ್ನು ಅಥವಾ ಬಡ್ಡಿ ಜಸ್ಟ್ ಅದೇನ್ ಮಾಡ್ತಪ್ಪ ಅಂತಂದ್ರೆ ಮೂಸಿ ನೋಡ್ತದೆ. ಅದಕ್ಕೆ ಗೊತ್ತಾಗ್ತದ್ರಿ, ಇಲ್ಲೇ ತಿಳ್ಕೊತದ ಮ್ಯಾಲ ಹಣ್ಣಾಗೈತೋ ಇಲ್ಲೋ ಅಂತೇಳಿ. ಹಣ್ಣಾಗಿದ್ರೆ ಮಾತ್ರ ಬಡ್ಡಿಗೆ ಗಿಡ ಮೇಲೆ ಹೋಗ್ತತಿ, ಇಲ್ಲ ಅಂತಂದ್ರೆ ಹೋಗುದೇನೆ ಇಲ್ಲ. ಯಾಕಂತಂದ್ರೆ ಅದ್ರ ಒಂದು ಗುಣ, ಅದು ಸಿಹಿಯನ್ನು ಹುಡುಕತಕ್ಕಂಥ ಗುಣ ಅದು. ಆಮೇಲೆ ವೇಳೆಯ ಗುಣವ ಕೋಳಿ ಬಲ್ಲುದು. ಇನ್ನೇನು ಸೂರ್ಯೋದಯ ಆಗ್ತಿದೆ ಅಂತಕ್ಕಂಥದ್ದು ಮುನ್ಸೂಚಿತವಾಗಿ 2 ತಾಸು ಮೊದಲೇ ಪ್ರಕೃತಿಯಲ್ಲಿ ಆಗ್ತಕ್ಕಂಥ ಬದಲಾವಣೆಯನ್ನು ಆ ಪ್ರಾಣಿ ಗ್ರಹಿಸ್ತದೆ, ಕೋಳಿ ಅಥವಾ ಹುಂಚ. ಗೋತ್ರದ ಗುಣವ ಕಾಗೆ ಬಲ್ಲುದು. ನಮ್ಮವರು ತಮ್ಮನವರು ಅಂತಕ್ಕಂಥ ಭಾವ ಆ ಕಾಗೆಯಲ್ಲಿದೆ. ನೋಡ್ರಿ, ಈ ಪ್ರಾಣಿಗಳಿಗೆ ಅದು ಒಂದೊಂದಷ್ಟೇ ಐತ್ರಿ. ಹಾವ ಗಾಳಿ ವಿಚಾರ ಬಿಟ್ರೆ ಮತ್ತೊಂದು ಸಿವಿ ಗೊತ್ತಿಲ್ಲ ಅದಕ್ಕೆ. ಇರುವಿಗೆ ಸಿವಿ ಗೊತ್ತಾಗಿ ಮಾತ್ರ ಗೊತ್ತದ, ಯಾಕಂದ್ರೆ ಅದ್ರ ಊಟದು ಅದಕ್ಕೆ ಮುಗಿದು. ಆಮೇಲೆ ಕಾಗಿ ತನ್ನವರಂತೆ ಕಾಗಿಗಳನ್ನು ಮಾತ್ರ ಕರಿತೈತಿ, ಬೇರೆ ಪಕ್ಷಿಗಳನ್ನು ಕರ ಸುಲ್ಲ. ಆಮೇಲೆ ಇವು ಎಲ್ಲವೂ ಒಂದೊಂದೊಂದೊಂದು ಹೇಳಿದ್ರು. ಕೋಳಿ ಪ್ರಕೃತಿಯಲ್ಲಿ ಆಗ ಬದಲಾವಣೆ ಗ್ರಹಿಸ್ತದೆ, ಬಟ್ ಬೇರೆದಕ್ಕೆ ಗೊತ್ತಿಲ್ಲ. ಮನುಷ್ಯ ಇವ ಅರಿವಿನ ಪ್ರಾಣಿ, ಅವಕ್ಕೆಲ್ಲ ಅರಿವು ಜಾಗೃತಿ ಭಾಳ ಇಲ್ರಿ ಪಾಪ. ಇವಾಗ ಅರಿವು ಐತಿ, ಚೈತನ್ಯ ಐತಿ, ಪ್ರಜ್ಞೆ ಐತಿ. ಹೆಂಗೆ ಹೇಳಪ್ಪ ಅಂತಂದ್ರೆ, ಈ ಒಂದು ಗಿಡ ಐತಿ, ಅದಕ್ಕೂ ಕೂಡ ಜೀವ ಇದೆ, ಜೀವ ಐತಿ. ಅದು ಹಚ್ಚ ಹಸಿರಾಗಿ ಕಾಣಿಸ್ತದೆ, ಅದಕ್ಕೆ ಚೈತನ್ಯ ಐತಿ. ಬಟ್ ನೀವೆಂದ್ರೆ ಟಂಗಿ ಮುರಿದಾಗ ಅಯ್ಯೋ ಒಂದೈತೇನ್ರಿ? ಪ್ರಜ್ಞೆ ಇಲ್ಲ. ಆಗ ಮನುಷ್ಯ ಅರಿವು ಐತಿ, ಪ್ರಜ್ಞೆನೂ ಐತಿ, ಜೀವ ಐತಿ, ಎಲ್ಲ ಐತಿ. ಆದ್ರೆ ಯಾಕೆ ಹಿಂಗೆ ನಡೆಯಕತ್ತಾನ? ಹಿಂಗೆಲ್ಲ ನಡೆಯೋದಲ್ಪ ನಾವು ಶಿವಸ್ವರೂಪಿಗಳಾಗಿದ್ದೇವೆ, ಆ ನಿರಾಕಾರ ನಿರ್ಗುಣವಾಗಿರ್ತಕ್ಕಂಥ ಪರಮಾತ್ಮ ಸ್ವರೂಪವೇ ಆಗಿದ್ದೇವೆ ಅಂತಕ್ಕಂಥ ಅರ್ಥ ಮಾಡ್ಕೊಂಡ್ಬಿಟ್ರೆ ಈ ಬದುಕು ಸಾರ್ಥಕ ಆಗ್ತೈತಿ ಅಂತೇಳಿ ಮಾಚಿ ತಂದೆಯವರು ಈ ವಚನದೊಳಗಡೆ ಹೇಳ್ತಾರೆ. ಇಂತಹ ಹಲವಾರು ವಚನಗಳು. ಎತ್ತೆತ್ತ ನೋಡಿದರೆ ಬಸವಣ್ಣನೆಂಬ ಬಳ್ಳಿ, ಕಲ್ಯಾಣದ ಬಗ್ಗೆ ಹೇಳ್ತಾರೆ. ಎತ್ತಿ ನೋಡಿದರೆ ಲಿಂಗವೆಂಬ ಗೊಂಚಲು, ಒತ್ತಿ ಹಿಂದಿದರೆ ಭಕ್ತಿ ಎಂಬ ರಸವಯ್ಯ, ಆಯತವು ಬಸವಣ್ಣನಿಂದ. ನೋಡಿರಿ ಬಂತಿಲ್ಲೇ ಆಯತ ಅಂದ್ರೆ ಇಷ್ಟಲಿಂಗವನ್ನು ಕೊಟ್ಟವರು ಬಸವಣ್ಣನವರೇ. ಬಸವಣ್ಣವರಿಂದ ಬರೋಕ್ಕಿಂತ ಮೊದಲು ಲಿಂಗ ಇರಲಿಲ್ಲ, ಇಷ್ಟಲಿಂಗ ಇರಲಿಲ್ಲ. ಇಷ್ಟಲಿಂಗ ಆಯತೋ ಬಸವಣ್ಣನಿಂದ, ಸ್ವಾಯತೋ ಬಸವಣ್ಣನಿಂದ, ಸನ್ನಿಹಿತೋ ಬಸವಣ್ಣನಿಂದ, ಗುರು ಲಿಂಗ ಜಂಗಮ ಅಷ್ಟಾವರಣ ಇವೆಲ್ಲವೂ ಬಸವಣ್ಣನಿಂದ. ಅತ್ತ ಬಲ್ಲರಿ ನೀವು ಕೇಳಿರಿ, ಇತ್ತ ಬಲ್ಲರಿ ನೀವು ಹೇಳಿರಿ. ಹೇಳ್ತಾರ ನೀವು ಹೇಳ್ರಿ ಕೇಳ್ಕೊರಿ, ಗೊತ್ತಿರಲಿಲ್ಲ ನಾ ಹೇಳ್ತೀನಿ. ಬಸವ ಎಂದು ಮಜ್ಜನ ಕೆರೆಯವರ ಭಕ್ತಿ ಶೂನ್ಯ ಕಾಣ ಕಲಿದೇವರ ದೇವರು. ಅಯ್ಯ ನಿಮ್ಮ ಧ್ಯಾನದಲ್ಲಿ ಇರಿಸಲು ಬಸವಣ್ಣನ ಧ್ಯಾನದಲ್ಲಿ ಇರಿಸಯ್ಯ ಅಂತ ಹೇಳಿ ಬಸವಣ್ಣವರು ಎಷ್ಟು ಕಾಳಜಿ ಮಾಡಿವಾರ ಮಾಚಿ ತಂದೆಯವರು. ಸುಖ ಒಂದು ಕೋಟಿ ಒಂದಲ್ಲಿ ಬಸವಣ್ಣನ ನೆನೆಯುವುದು, ದುಃಖ ಒಂದು ಕೋಟಿ ಒಂದಲ್ಲಿ ಬಸವಣ್ಣನ ನೆನೆಯುವುದು.
ಲಿಂಗಾರ್ಚನೆ ಮಾಡುವಲ್ಲಿ, ಜಂಗಮಾರ್ಚನೆ ಮಾಡುವಲ್ಲಿ ಬಸವಣ್ಣನ ನೆನೆಯುವುದು. ಬಸವಣ್ಣನ ನೆನೆದಲ್ಲದೆ ನನಗೆ ಮುಕ್ತಿ ಇಲ್ಲವಾಗಿ, ನನಗೆ ಭಕ್ತಿ ಇಲ್ಲವಾಗಿ, ಅವನು ಬಸವ 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 ಎಂದು ಕಾಣಕಲಿದೆ ಹೊರ ದೇವ. ಏನು ಒಂದ ಎರಡು ಅದಕ್ಕೆ ಮಡಿವಾಳ ಮಾಚಿತಂದೆಯವರ ಬಗ್ಗೆ ಬಸವಣ್ಣ ಒಂದೇ ಚಂದ ಹೇಳಿಬಿಟ್ರಪ್ಪ. ಒಂದು ವಚನಗಳು ಅಂತಂದ್ರೆ ಭಾಳ ಹೇಳ್ಯಾರಿ. ಒಂದು ವಚನ ಹೇಳ್ತಾನೆ, ಎನ್ನ ತನು ಶುದ್ಧ ಮಾಡಿದಾತ ಮಡಿವಾಳಯ್ಯ. ಬಸವಣ್ಣನವರು ತನು ಶುದ್ಧ ಮಡಿವಾಳ ಮಾಚಿತಂದೆ ಮಾಡಿದಂತ ಅವ ವಿಶ್ವಗುರುಗಳವರು. ಅವ್ರ ಕಿಂಕರ ಭಾವ ಹೇಗಿತ್ತು ನೋಡ್ರಿ. ಒಬ್ಬ ತಳ ಸಮುದಾಯದ ಕಾಯಕ ವರ್ಗದ ಹಿನ್ನೆಲೆಯಿಂದ ಬಂದಿರತಕ್ಕಂತಹ ಒಬ್ಬ ಮನುಷ್ಯನ ಮಹಾದೇವನ ಸ್ಥಿತಿಗೆ ಎತ್ತರಿಸಿರ್ತಕ್ಕಂಥ ಮಹಾತ್ಮ ಬಸವ ತಂದೆ ಹೇಳ್ತಾರೆ, ನನ್ನ ಮನಶುದ್ಧ ತನು ಶುದ್ಧ ಮಾಡಿದಾತ ಮಡಿವಾಳ, ಎನ್ನ ಮನ ಶುದ್ಧ ಮಾಡಿದಾತ ಮಡಿವಾಳ. ನನ್ನ ಮನಸ್ಸು ಶುದ್ಧಿರಲಿಲ್ಲ, ನನ್ನ ಮನಸ್ಸನ್ನು ಶುದ್ಧ ಮಾಡಿದ ಮಡಿವಾಳ ಅಂತ ಹೇಳ್ತಾರೆ. ಅಭಿಮಾನದ ಮಾತದು. ಎನ್ನ ಭಾವ ಶುದ್ಧ ಮಾಡಿದಾತ ಮಡಿವಾಳ, ಎನ್ನ ಮನ ನಿರ್ಮಲ ಮಾಡಿದಾತ ಮಡಿವಾಳ. ಅಷ್ಟೇ ಅಲ್ಲ, ಕೂಡಲ ಸಂಗಮ ದೇವ ನಿಮಗೆ ಎನ್ನ ಯೋಗ್ಯನ ಮಾಡಿದಾತ ಮಡಿವಾಳ. ನಿಮಗ ನನ್ನ ಯೋಗ್ಯ ಮಾಡ್ಯಾನ್ರಿ ಮಡಿವಾಳ ಅಂತ ಹೇಳ್ತಾರೆ. ನಾವು ಎಷ್ಟು ಋಣಿಯಾಗಿರ್ಬೇಕು ಬಸವಣ್ಣನವರಿಗೆ. ಈ ಜಗತ್ತು ಎಷ್ಟು ಋಣಿಯಾಗಬೇಕು. ಬಸವಣ್ಣ ಯೋಗದಿಂದ ಹಸನಾಯಿತ್ತಯ್ಯ ಲೋಕ ಅಂತ ಹೇಳ್ತಾರೆ. ನಾಟ್ ಓನ್ಲಿ ಮಡಿವಾಳರು, ಮಡಿವಾಳರಷ್ಟೇ ಅಲ್ಲ, ಕಂಬಾರು, ಕುಂಬಾರು, ನೇಕಾರು, ಮಡಿವಾಳರು, ಸಮಗಾರರು, ಗೃಹಾರು. ನೀವು ವಿಚಾರ ಮಾಡ್ರಿ, ಈ ಜಗತ್ತಿನೊಳಗೆ ಎಷ್ಟು ಕಾಯಕಗಳದಾವ. ಆ ಎಲ್ಲ ಕಾಯಕ ವರ್ಗದ ಶರಣರು ಅವತ್ತು ಅನುಭವ ಮಂಟಪದಲ್ಲಿ ಇದ್ರು. ಯಾಕಿದ್ರು ಅಂತಂದ್ರೆ ಅವರೆಲ್ಲರನ್ನೂ ಉದ್ಧರಿಸಕ್ಕೋಸ್ಕರವಾಗಿ, ಅವರೆಲ್ಲರನ್ನೂ ಎತ್ತುವುದಕ್ಕೋಸ್ಕರವಾಗಿ ಜಗತ್ತಿನಲ್ಲಿ ಯಾರಾದರೂ ಒಬ್ಬ ಮಹಾತ್ಮ ಅವತರಿಸಿ ಬಂದಿದ್ದ ಅಂತಂದ್ರೆ ಅವರು ಧರ್ಮಗುರು ಬಸವಣ್ಣನವರು. ಅದಕ್ಕಾಗಿ ಬಸವಣ್ಣನವರು ಕರ್ನಾಟಕದ ಸಾಂಸ್ಕೃತಿಕ ನಾಯಕ. ಕರ್ನಾಟಕ ಅಷ್ಟೇ ಅಲ್ಲ, ಭಾರತ ಅಷ್ಟೇ ಅಲ್ಲ, ವಿಶ್ವದ ಸಾಂಸ್ಕೃತಿಕ ನಾಯಕ. ಈ ರೀತಿ ಇರ್ತಕ್ಕಂಥ ಜಾಗತಿಕವಾಗಿ ಎಲ್ಲೇ ಒಂದು ಕ್ರಾಂತಿ ಆಗೈತೆ ಅಂತ ತೋರಿಸ್ಕೊಡ್ರಿ. ಇದನ್ನ ಬಿಟ್ಟು ನಾನು ಅದನ್ನ ಹೇಳ್ಕೊಂತ ಹೋಗ್ತೇನೆ. ಇದು ನನ್ನ ಮುಕ್ತವಾದಂಥದ್ದು. ಬಸವಣ್ಣನವರ ತರ ತುಳಿತಕ್ಕೆ ಒಳಗಾಗಿರ್ತಕ್ಕಂತಹ, ಎಲ್ಲ ಶೋಷಣೆ ಅನುಭವಿಸಿರ್ತಕ್ಕಂತಹ ಎಲ್ಲರನ್ನೂ ಒಟ್ಟುಗೂಡಿಸಿಕೊಂಡು ಅವರೆಲ್ಲರ ಅಂತರಂಗದಿಂದ ಅನುಭವವನ್ನು ಹೊರಹೊಮ್ಮಿಸಿ ಅವರೆಲ್ಲರನ್ನೂ ಕೂಡ ಮಹಾದೇವನ ಸ್ಥಾನಕ್ಕೆ ಒಯ್ದು ಅವರೆಲ್ಲರನ್ನೂ ಮಹಾತ್ಮರನ್ನಾಗಿ ಮಾಡಿ ಅವರೆಲ್ಲರಿಗೂ ವಾಕ್ ಸ್ವಾತಂತ್ರ್ಯವನ್ನು ಕೊಟ್ಟು ಅವರೆಲ್ಲರಿಗೂ ವಿಚಾರ ಸ್ವಾತಂತ್ರ್ಯವನ್ನು ಕೊಟ್ಟು ಅವರೆಲ್ಲರನ್ನೂ ಕೂಡ ತಮ್ಮಂತೆಯೇ ಸಮಸಮಾನವಾಗಿ ಬೆಳೆಸಿರ್ತಕ್ಕಂಥ ಜಗತ್ತಿನೊಳಗೆ ಮತ್ತೊಬ್ಬರು ಯಾರಾದರೂ ಮಹಾತ್ಮರು ಇದ್ರೆ ದಯವಿಟ್ಟು ನನಗೆ ಹೇಳಿ. ಇಲ್ರಿ, ಅದಕ್ಕೆ ಹೇಳಿದ್ರು ಎರಲಾಗದಂತೆ ತೋರುತ್ತಿದೆ ನಿನ್ನಂತೆ ನಿನ್ನೊಳಗೆ ನಾಲ್ಕೊಂಡು ತಿದ್ದಿಕೊಂಡು ಬೆಳೆದವರಂತೆ ಜಿ.ಎಸ್. ಶಿವರುದ್ರಪ್ಪನವರು ಹೇಳ್ತಾರೋ, ಕಾರ್ತಿಕದ ಕತ್ತಲಲ್ಲಿ ಆಕಾಶ ದೀಪವಾಗಿ ಬಂದೆ, ಬಟ್ಟೆಗೆಟ್ಟವರಿಗೆ ಒಂದು ದೊಂದು ದಿಕ್ಕಾಗಿ 8 ಶತಮಾನಗಳ ಹಿಂದೆ ಅಂತೇಳಿ ರಾಷ್ಟ್ರಕವಿ ಕುವೆಂಪು ಅವರು ಹೇಳ್ತಾರೆ ಬಸವಣ್ಣನವ್ರ ಬಗ್ಗೆ. 900 ವರ್ಷಗಳ ಕಳೆದರೂ ಕೂಡ ನಾವಿನ್ನೂ ಅರ್ಥ ಮಾಡ್ಕೊಳ್ತಾ ಇಲ್ಲ. ಬಸವ ಅಂತಂದ್ರೆ ಕೆಲವೊಂದಷ್ಟು ಯುವತಿಗೂ ಕೂಡ ವಿರೋಧ ಮಾಡ್ತಾರೆ. ಯಾಕಂತೆ ಅರ್ಥ ಆಗುತ್ತೆ, ಯಾಕಂದ್ರೆ ಅವ್ರ ಅಂಕಗಳು ಹೊರಗೆ ಬರ್ತಾವ ಅಷ್ಟೇ. ಅದಕ್ಕಾಗಿ ಇಂತಹ ಒಂದು ಸಮಗ್ರ ಕ್ರಾಂತಿಯಲ್ಲಿ ಪಾಲ್ಗೊಂಡಿರ್ತಕ್ಕಂಥ ಬಸವ ತಂದೆ, ಮಡಿವಾಳ ಮಾಚಿ ತಂದೆಯ ಕುರಿತು ಬಸವಣ್ಣವ್ರು ಏನ್ ಹೇಳ್ತಾರೋ, ನನ್ನನ್ನ ಆ ಪರಮಾತ್ಮನಿಗೆ ಯೋಗ್ಯ ಮಾಡಿದಾತ ಮಡಿವಾಳ ಅಂತ. ಎಷ್ಟು ಖುಷಿ ಅಂತ ಮಾತು. ಅದಕ್ಕಾಗಿ ಈ ರೀತಿಯಾಗಿ ಅವಿನಾಭಾವ ಸಂಬಂಧವನ್ನು ಹೊಂದಿರತಕ್ಕಂಥ ಬಸವಣ್ಣ ಮತ್ತು ಮಾಚಿ ತಂದೆಯವರ ಮಧ್ಯೆ ಇತ್ತು. ಇನ್ನು ಕಲ್ಯಾಣ ಕ್ರಾಂತಿಯಲ್ಲಿ 2 ನಿಮಿಷದಲ್ಲಿ ಕಲ್ಯಾಣ ಕ್ರಾಂತಿ ಆಯ್ತು. ಕಲ್ಯಾಣ ಅದನ್ನೆಲ್ಲ ನಾ ಹೇಳಕ್ ಹೋಗುದಿಲ್ಲ, ಯಾಕೆ ಕ್ರಾಂತಿ ಆಯ್ತು ನೀವೆಲ್ಲ ಕೇಳಿದಿರಿ. ಕಲ್ಯಾಣ ಕ್ರಾಂತಿ ಆದಾಗ ವಚನಗಳನ್ನು ಉಳಿಸ್ಬೇಕಾದಂತ ಸಂದರ್ಭ ಬಂತು. ಅವಾಗ ಬಸವಣ್ಣನವರು ಹೊರಟಿದ್ರು ಕೂಡಲ ಸಂಗಮಕ್ಕೆ. ಅವಾಗ ಮಾಚಿ ತಂದೆಯವರು ಹೇಳ್ತಾರೆ, ಎಂತ ಮಾತು ಹೇಳ್ತಾರೆ, ಅಪ್ಪ ಬಸವಣ್ಣ, ನೀವು ಕಲ್ಯಾಣ ಬಿಟ್ಟು ಹೋಗ್ಬೇಡ್ರಿ, ನಿಮ್ಮ ಜೊತೆಗೆ ನಾ ಸದಾ ಕಾಲ ಇರ್ತೇನೆ. ನನ್ನ ಕೈ ಇವು ಬಳಿ ತೊಟ್ಟುಕೊಂಡಂತ ಕೈ ಅಲ್ಲ, ರುದ್ರಾಕ್ಷಿಯನ್ನು ಕಟ್ಟಿಕೊಂಡಿರ್ತಕ್ಕಂಥ ಕೈಗಳು. ಏನು ಬಂದ್ರು ನಾನು ಎದುರಿಸ್ತೇನೆ. ಈ ಬಿಜ್ಜಳ ಇವನಷ್ಟೇ ಅಲ್ಲ, ಇನ್ನೇ ಎಂತ ಸೈನ್ಯವನ್ನು ಧೂಳಿಪಟ ಮಾಡ್ತೇನೆ ನಾನು. ಒಂದು ಅವಕಾಶವನ್ನು ಕೊಡಿ, ನೀವು ಇಲ್ಲೇ ಇರ್ರಿ ಅಂತ ಹೇಳಿದ್ರು. ಆದರೆ ದೈವೇ ಧರ್ಮದ ಮೂಲಕ ಸಕಲ ಜೀವಿಗಳಿಗೆ ಲೇಸಾಗಲಿ ಅಂತ ತತ್ವವನ್ನು ಪರಿಪಾಲನೆ ಮಾಡಿರ್ತಕ್ಕಂಥ ಅಪ್ಪ ಬಸವಣ್ಣನವರು ಹೊರಟು ನಿಲ್ತಾರೆ. ಹೋಗ್ಬೇಕಾದ್ರೆ ಒಂದು ಮಾತು ಹೇಳ್ತಾರೆ. ಏನ್ ಹೇಳ್ತಾರಂತಂದ್ರೆ, ಮಾಚಿ ತಂದೆಯವರೇ, ನಿಜವಾಗ್ಲೂ ನೀವು ನನ್ನ ಮೇಲೆ ಪ್ರಾಣ ಇಟ್ಟುಕೊಂಡಿದ್ರ, ನನ್ನ ಮೇಲೆ ಕಾಳಜಿ ಇದ್ರೆ, ನನ್ನ ಪ್ರಾಣವನ್ನು ರಕ್ಷಣೆ ಮಾಡತಕ್ಕಂಥ, ನನ್ನ ಜೀವವನ್ನು ಉಳಿಸ್ತಕ್ಕಂತಹ ನಿಮ್ಮ ಆಶಯಕ್ಕೆ ನಾನು ಏನು ಬೇಡ ಅನ್ನೋದಿಲ್ಲ. ನನ್ನ ಜೀವ ಹೇಗೈತೆ ಅಂತಂದ್ರೆ ಆ ವಚನಗಳೊಳಗೆ ನನ್ನ ಜೀವ ಐತಿ. ವಚನ ಸಾಹಿತ್ಯವನ್ನು ನೀವು ಉಳಿಸಿಬಿಟ್ರೆ ನನ್ನ ಜೀವವನ್ನು ನೀವು ಉಳಿಸಿದಂಗ ಅಂತ ಹೇಳಿದ್ರು. ಅವಾಗ ಮಾಚಿ ತಂದೆಯವರು ಬಸವಣ್ಣನವ್ರು ಬಿಟ್ಟರು, ವಚನಗಳಂತ ಬೆನ್ನತ್ತಿರು. ಎಲ್ಲಿ ನೋಡಿದರೆ ಈ ವಚನಗಳು. ಅವಾಗ ಮಾಚಿ ತಂದೆಯವರು ಮಾತು ಹೇಳಿದ್ರು, ಎನ್ನ ಜೀವದೊಳಗೆ ನಿನ್ನ ಜೀವವಿಪ್ಪುದು ಬಸವಣ್ಣ, ಎನ್ನ ಪ್ರಾಣದೊಳಗೆ ನಿನ್ನ ಪ್ರಾಣವಿಪ್ಪುದು, ಎನ್ನ ಕರ್ಣ ನಿನ್ನ ಕರ್ಣ ಅಂತ ಹೇಳ್ತಾರೆ. ಈ ಮಾತನ್ನು ಹೇಳಿ
ಅವ್ರ ಹತ್ತು ಹೊರಟರು ಇತ್ತು ಕಲ್ಯಾಣದ ಕ್ರಾಂತಿ ಪ್ರಾರಂಭ ಆಗಿಬಿಡ್ತೀರಿ. ಎಲ್ಲಿ ನೋಡ್ತೀರಿ ಅಲ್ಲಿ ವಿಭೂತಿ ಲಿಂಗ ರುದ್ರಾಕ್ಷಿ ಕಂಡ್ರೆ ಅವ್ರ ಚಂಡನ ಹಾಯಿಸ್ಬಿಡೋದು, ವಚನಗಳನ್ನು ಸುಟ್ಟು ಹಾಕೋದು, ಏನು ಬ್ಯಾಡಾದ ಸುದ್ದಿ. ಅಷ್ಟು ಕಠೋರವಾಗಿರತಕ್ಕಂಥ ಕಲ್ಯಾಣದ ಕ್ರಾಂತಿ ಪ್ರಾರಂಭ ಆಯಿತು. ಅದರ ನೇತೃತ್ವವನ್ನ ಮಡಿವಾಳ ಮಾಚಿಕಂದಿಯವರು, ಅಕ್ಕನಾಗಾಂಬಿಕೆ, ಗಂಗಾಂಬಿಕಾ ತಾಯಿ, ಚನ್ನಬಸವಣ್ಣನವರು, ಅಂಬಿಗರ ಚೌಡಯ್ಯನವರು ಇಂತಹ ಗಟ್ಟುಳು ಶರಣರು ಅದನ್ನು ವಹಿಸಿಕೊಳ್ತಾರೆ. ಇವರೆಲ್ಲರಿಗೂ ಕ್ಷಾತ್ರ ವಿದ್ಯೆ, ಖಡ್ಗ ವಿದ್ಯೆಯನ್ನು ಮಡಿವಾಳ ಮಾಚಿಕಂದಿಯವರು ಅವಕಾಶ ಸಿಕ್ಕಾಗೆಲ್ಲ ಕಲಿಸಿಬಿಟ್ಟಿದ್ರು. ಮುಂದೆ ಇಂಥ ಕ್ರಾಂತಿ ಆಗದಂತ ಗೊತ್ತೇ ಇತ್ತು ಅವರಿಗೆ. ಅವಾಗ ಎಲ್ಲ ಶರಣರು ಚದುರ್ತಾರೆ. ಆ ಕಡೆ ಆಂಧ್ರ ಪ್ರದೇಶದ ಪಲ್ಲಿಬಾಗಿಗೆ ಕೆಲವೊಂದಷ್ಟು ಶರಣರು ಆ ಕಡೆ ಹೋಗ್ತಾರೆ, ಸೊಲ್ಲಾಪುರದ ಕಡೆ ಒಂದಷ್ಟು ಜನ ಹೋಗ್ತಾರೆ. ಇತ್ತು ಬಂದಾಗ ಸಂದರ್ಭದಲ್ಲಿ ನಮ್ಮ ಭಾಗ, ನಮ್ಮ ಬೈಲೂರು ಭಾಗದ ಭಾಗ ಏನಿತ್ತು ನೋಡ್ರಿ, ಈ ಭಾಗವಾಗಿ ಶರಣರು ಬಂದ್ರು. ಈ ಉಳ್ವಿ ಮಾರ್ಗವಾಗಿ ಹೋಗ್ತಾರೆ. ಇದು ಕೂಡ ಶರಣರು ಹೋದಂತ ಮಾರ್ಗ. ಚನ್ನಬಸವಣ್ಣ ಗುಡಿ ಧಾರವಾಡ ಇತ್ತಲ್ಲ, ಇನ್ನು ಯಾಕೆ ಬರಲಿಲ್ಲವ ಕಲ್ಯಾಣದವರ ಧಾರವಾಡಕ್ಕೆ ದಾರಿ ಮಾಡಿ ಉಡುಪಿಗೆ ಭಾಗವತ ಅಂತ ಬಗ್ಗೆ ಐತಿ ನೋಡ್ರಿ, ಭಾಗವತೆಲ್ಲ ಹಾಡ್ತಾರ. ಶರಣರು ಹಿಂಗೂ ದಾಟಬಹುದು. ಇಲ್ಲೇ ಚನ್ನಬಸವಣ್ಣವರು ಕುಳಿತು ವಿಶ್ರಾಂತಿ ತಗೊಳ್ಳುವಂತ ಜಾಗ ಇನ್ನೂ ಐತಿ. ಅದಕ್ಕಾಗಿ ಆ ಭಾಗದಲ್ಲಿ ಬರಬೇಕಾದಾಗ ಚನ್ನಬಸವಣ್ಣನವರನ್ನ ರಕ್ಷಣೆ ಮಾಡುವ ಜವಾಬ್ದಾರಿ ಮಡಿವಾಳ ಮಾಚಿಕಂದಿಯವರು ಒಪ್ಪಿಕೊಳ್ತಾರೆ. ಅಂದ್ರೆ ಶೂನ್ಯ ಪೀಠದ ಎರಡನೇ ಅಧಿಪತಿಗಳು ಚನ್ನಬಸವಣ್ಣವರಾಗಿದ್ರು. ಇದು ಬಸವಣ್ಣವ್ರನ್ನ ಹೆಂಗೋ ಬಳಸಿವು, ಇದನ್ನು ಸಮರ್ಥವಾಗಿ ಬಸವಣ್ಣವರು ಅಷ್ಟೇ ಸಮರ್ಥವಾಗಿ ಮುಂದುವರಿಸಿಕೊಂಡು ಹೋಗ್ತಕ್ಕಂಥ ಚನ್ನಬಸವಣ್ಣವರಾರೆ. ಅವರು ಕೂಡ ನಾವು ಆದಷ್ಟು ಬೇಗ ತೆಗಿಬೇಕು ಅಂತ ತಿಳ್ಕೊಂಡು ಅವ್ರು ಬತ್ತು ಬೇಕಾಗ್ತದೆ. ಆ ಚನ್ನಬಸವಣ್ಣವ್ರು ಏನೂ ಆಗಲಾರದಂತೆ ಕಾಪಾಡಿಕೊಂಡು ಜವಾಬ್ದಾರಿ ಮಾಚಿಕಂದಿಯವ್ರಿಗೆ, ಜೊತೆಗೆ ವಚನ ಸಾಹಿತ್ಯವನ್ನು ಉಳಿಸುವುದು. ನೋಡ್ರಿ ಹಂಗೆ ಕರೆದು ನೀರು ಕೊಡೋವಿಲ್ಲ, ಕುಂದ್ರವರಿಲ್ಲ, ಊಟ ಕೊಡೋವಿಲ್ಲ, ಬೈರನವರಿಲ್ಲ. ಅಂತ ಒಂದು ಕಠೋರ ಪರಿಸ್ಥಿತಿಯಲ್ಲಿ ಎಲ್ಲ ಶರಣವನ್ನು ಕರ್ಕೊಂಡು ಉಳಿಗೆ ಹೋಗ್ತಾರೆ. ಉಳಿಗೆ ಹೋಗ್ಬೇಕಾದ್ರೆ ಸುಖದಲ್ಲಿ ಹೋಗಿಲ್ಲ, ಹೊಡೆದಾಡ್ಕೊಂಡು ಹೊಡೆದಾಡ್ತಾ ಹೋಗ್ತಾರೆ. ನಮ್ಮಲ್ಲಿ ಮುರುಗೋಡು ಅಂತ ಬರ್ತದೆ. ಆ ಮುರುಗೋಡಿನಲ್ಲಿ ಗಣಗೋರ ಅಂತ ಯುದ್ಧ ಆಗ್ತದೆ. ಅಲ್ಲಿ ತೊಳೆತಾರೆ ತಮ್ಮ ಆಯುಧವನ್ನು. ಕೆಂಗೇರಿ ಕೆಂಪಾಗ್ತದೆ, ಕೆಂಗೇರಿ ಅಂತ ಹೆಸರೈತಿ ಭೌತಿಕವಾಗಿ. ಅಲ್ಲೇ ಖಾರಿಮಣಿ ಅಂತ ಬರ್ತದೆ. ಅಲ್ಲಿ ಮಡಿವಾಳ ಮಾಚಿಕಂದಿಯವರು ರಕ್ತವನ್ನು ಖಾರ್ತಾರೆ, ಅವರಿಗೂ ನೋವಾಗ್ತದೆ. ಅಲ್ಲಿ ಒಂದು ಆಲದ ಮರ ಇತ್ತು, ಬೇವಿನ ಮರ, ಕಡದಾರ ಇಲ್ಲ. ಈಗ ಮುರುಗೋಡ ಮಹಾಂತ ಶಿವಯೋಗಿಗಳು ಅಲ್ಲೇ ಮಡಿವಾಳ ಮಾಚಿಕಂದಿಯವರು ಗುಡಿಯನ್ನು ಕಟ್ಟಿಸ್ತಾರೆ. ಅದಕ್ಕಿಂತ ಮುಂಚಿತವಾಗಿ ಗರಗದ ಮಡಿವಾಳೇಶ್ವರ ಶಿವಯೋಗಿಗಳು ಅಂತ ಹೆಸರು ಕೇಳಿದಾರಲ್ಲ, ಆ ಗರಗದ ಮಡಿವಾಳೇಶ್ವರ ಶಿವಯೋಗಿಗಳು ಈ ಸ್ಥಳ ಮಡಿವಾಳ ಮಾಚಿಕಂದಿಯವರು ವಿಶ್ರಾಂತಿ ತೆಗೆದುಕೊಂಡಿರ್ತಕ್ಕಂಥ ಸ್ಥಳ ಅಂತ ತಿಳ್ಕೊಂಡು ಹೇಳಿದ್ದಾರೆ. ಇವತ್ತಿಗೂ ಆ ಖಾರಿಮಣಿ ಒಳಗಡೆ ಮಡಿವಾಳ ಮಾಚಿಕಂದಿಯವರು ಗುಡಿಯ ಪಕ್ಕದಲ್ಲಿ ಒಂದು ಮಣಿಗಳದಾವೆ. ಆ ಮನಿ ಒಳಗೆ ಏನ್ ಮಾಡ್ತಾರಪ್ಪ, ಮದುವೆ ಆಗುವಂತ ಕರ ಹಾಕಿ ಒಳಗೆ ಕಳಗಿರ್ತಾರೆ. ಯಾಕಂತ ಅವ್ರು ಕೇಳಿದಾಗ ಅವತ್ತಿನ ಶರಣರು ದಂಡ ಓಡಿ ಬಂದಲ್ರಿ, ನ್ಯಾಯ ಆಗಿ ಮದುವೆ ನಡೆಯುತ್ತಂತೆ. ಯಾರೋ ಬಂದು ತೊಂದರೆ ಮಾಡೋರು ಮಾತಾಡಿದ್ರು, ಕರ ಹಾಕಿ ಎಕ್ಕಿ ಕಳಗದವರು. ಆ ಇವತ್ತಿಗೂ ಹಂಗ ಬೆಳೆದ ಅವ್ರ ಒಂದು ಮನಿ ತಾನ ಶರಣರಲ್ಲಿ ಬಂದಿದ್ರೆ ಮುಂದೆ ಸಾಕ್ಷಿ ಅದು. ಹಾಗೆ ಅಲ್ಲಿಂದ ಮುಂಚೆ ಮೂಗ ಬಸವ ಅಂತ ಊರು ಬರ್ತದೆ. ಅಲ್ಲಿ ಚನ್ನಬಸವಣ್ಣವರು ಮೂಗನಾಗ್ತಾರೆ, ಮಾತಾಡೋದಿಲ್ಲ, ಚೀರಿಸ್ಬಿಡ್ತದೆ, ಚಾಟ ಅನಿಸ್ಬಿಡ್ತದೆ. ಏನಪ್ಪ ನಾವು ಯಾವುದಕ್ಕೋಸ್ಕರ ಬರೋದು? ಒಂದು ಸಾಹಿತ್ಯವನ್ನು ಉಳಿಸಾಕ ಬಿಡುವವರಲ್ಲ, ಒಂದು ಸಿದ್ಧಾಂತವನ್ನು ಬಿಡುವವರಲ್ಲ. ಆ ಸಿದ್ಧಾಂತ ಕೊಟ್ಟಿರ್ತಕ್ಕಂಥ ಶರಣರನ್ನು ಜೀವ ತೆಗೆತಾರೋ ಮುಂದಿನ ಜನಾಂಗಕ್ಕೆ ದಾರಿ ದೀಪವಾಗತಕ್ಕಂಥ ಈ ಸಾಹಿತ್ಯವನ್ನು ಕೂಡ ನಾಶ ಮಾಡಕ್ಕೆ ಬೆಳೆದಿರ್ತಾರಲ್ಲ, ಎಂತಹ ಅವಿವೇಕಿಗಳಿರ್ಬೇಕು ಅಂತ ತಿಳ್ಕೊಂಡು ಚನ್ನಬಸವಣ್ಣವರಿಗೆ ನೋವಾಗ್ತದೆ. ಅದಕ್ಕಾಗಿ ಅಲ್ಲಿಂದ ಮುಂದೆ ಬರಬೇಕಾದಾಗ ಇದು ದಾಟಿ ಎಂಕೆ ಹುಬ್ಳಿ ಮುಗಟ್ಕಾಂತ ಬಳಿ ಅಲ್ಲಿಂದ ಗಂಗಾಂಬಿಕೆ ತಾಯಿ ಐಕ್ಯರಾಗ್ತಾರೆ. ಅಲ್ಲೊಂದು ಗಣಗೋರವಂತ ಕಾಲವಳ್ಳಿ ಇರತಕ್ಕಂಥ ಊರು ಕಾದಾಳಿದ ಹಳ್ಳಿ ಅಂತ ಹೇಳಿದ್ರು. ಅಲ್ಲಿ ಯುದ್ಧ ಆಗ್ತದೆ. ಅಲ್ಲಿ ಒಂದು ಜನಪದ ಸಾಕ್ಷಿ ಐತಿ. ಮಡಿವಾಳ ಮಾಚಿಕಂದಿಯವರು ನಾನೊಂದು ಹೇಳ್ತೀನಿ ಹೆಂಗೈತಂತಂದ್ರೆ, ಕಾದವಳ್ಳಿಯ ಮುಂದೆ ಕಾದಿಹರು ಜಂಗಮರು ಅಂದ್ರೆ ಶರಣರು. ಕಾದವಳ್ಳಿ ಮುಂದೆ ಎಲ್ಲ ಶರಣರು ಜಮಗೊಂಡರೆ. ಆಗ ಆ ಮುರುಗೋಡದಿಂದ ಮತ್ತೆ ಬಂದಿದ್ರು ನೋಡ್ರಿ ಅವರು ಶರಣರಿಗೆಲ್ಲ ಬೆಂಗಳೂರಿನಿಂದ ಬಂದು ಆ ಮುರುಗೋಡದಿಂದ ಮತ್ತು ಅವ್ರನ್ನ ಕರ್ಕೊಂಡು ಬಂದಿದ್ರಂತ. ಕಾದವಳ್ಳಿಯ ಮುಂದೆ ಕಾದಿಹರು ಜಂಗಮರು. ಕಾದಿ ಅಂತಂದ್ರೆ ಬಡದಾಡಿ ಕಾದಾಟ. ಕಾದಿ ಹಿಮ್ಮೆಟ್ಟಿ ವೈರಿಗಳನ್ನು ಮುರುಗೋಡ ಹಾಗೆ ಮೂಡಿದ ಮಾಚಯ್ಯ. ಮಾಚಿ ದೇವರಿಗೆ ಹೆಂಗ್ ಸಿಟ್ಟಿರ್ಬೇಕು ಹೇಳ್ರಿ. ಎಂಕೆ ಹುಬ್ಳಿ ಕಾದವಳ್ಳಿ ಮುಂದೆ ಕಾದೇವ ಅಲ್ಲಿ ಯುದ್ಧ ಆಗ್ತದೆ. ಅಲ್ಲಿ ಮಠ ಬಂದ್ರು ಬಿಡ್ಲಿಲ್ಲ, ತಲೆ ಕೆಟ್ಟು. ಅಲ್ಲಿಂದ ಏನ್ ಮಾಡಿದಪ್ಪ ಅಂತಂದ್ರೆ, ಕಾದವಳ್ಳಿಯಿಂದ ಮುರುಗೋಡತನ ಅಂತ ಸುಮಾರು 30 ಕಿಲೋಮೀಟರ್ ಅಂತರ ಐತ್ರಿ. ಅಷ್ಟು ದೂರ ಅವರು ಬೆಂಡಕ್ಕಿ ಕಡೆಯಿಂದ ಬಡ್ಕೊಂತ ಹೋದ ನೋಡ್ರಿ. ಅಲ್ಲಿ ತನಕ ಖಾಲಿ ಹಿಮ್ಮೆಟ್ಟು ವೈರು ಮುರುಗೋಡ ಹಾದಿಯಲ್ಲಿ ಮುರಿದ ಮಾಚೆ ಅಲ್ಲಿ ಹೋಗಿ ಅವರು ಸರ್ವನಾಶ ಮಾಡಿ ಪುನಃ ವಾಪಸ್ ಉಳಿಗೆ ಹೋಗ್ತಾನೆ. ಅಲ್ಲಿಂದ ಅವರು ಬಗೆಹರಿತ ಯುದ್ಧ. ಅಲ್ಲಿಂದ ಮುಂದೆ ಹೋಗ್ತಾರೆ. ಅವಾಗ ಅಲ್ಲಿ ಜನ ಗೊತ್ತಾಗಿದ್ರು, ಉಳುವಿಯ ಬಸವಣ್ಣ ಉಳಿಗೋಣ ಮನಿ ಒಳಗ ನೀರ ಕಾಲವ ಜಳಕಕ್ಕ ತಂದೆ ಹಾಲ ಕಾಲವ ಕುಡಿಯಾಕ. ಅಲ್ಲಿ ಜನ ಒಂದು ಸ್ವಲ್ಪ ಕಾಳಜಿ ಮಾಡ್ತಾರೆ ನೋಡ್ರಿ ಆ ಭಾಗದೊಳಗೆ. ಅದಕ್ಕಾಗಿ ಆ ಭಾಗಕ್ಕೆ ಇದೆಲ್ಲ ಉಳಿವಿ ಸೆರಗಂತಾರೋ ಅಲ್ಲಿ ಮಳೆ ಬೆಳೆ ಎಂದೂ ತಪ್ಪಿಲ್ಲ ನೋಡ್ರಿ. ಅವ್ರಿಗೆ ಬೇಕಾದಂತ ಬರಗಾಲದ್ರು ಸುಣ್ಣಾಕ ತಿನ್ನಾಕ ಕಾಳ ಸಿಗ್ತಾವ.
ಉಳಿವಿ ಸರಗ ಅಂತ ಹೇಳ್ತಾರೆ. ಈ ಬರಿಗಾಪುರ ಅಂತ ಹಿಡಿದು ಆ ಕಡೆ ಅಲ್ಲೇ 3 ಬರ್ತೈತಿ, ಈ ಕಡೆ 3 ಬರ್ತದೆ. ಈ ಭಾಗಕ್ಕೆ ಉಳಿವಿ ಸರಗ ಅಂತ ಕರೀತಾರೆ. ಉಳಿವಿ ಹೆಬ್ಬಾಗಿಲು ಅಂತ ಕರೀತಾರೆ ಬರೋಡಕ್ಕೆ. ಹಾಗೆ ಈ ವಚನ ಸಾಹಿತ್ಯ ಉಳಿಸಿ ಮತ್ತೆ ಉಳಿವಿ ಒಳಗೆ ಹೋಗ್ತಾರೆ. ಉಳಿವಿಗೆ ಹೋಗಿ ಎಲ್ಲರೂ ಬಿಟ್ಟು ಪುನಃ ವಾಪಸ್ ಮಾಚಿತಂದೆಯವರು ಬರಬೇಕಾದಾಗ ಹೇಗೆ ಮತ್ತು ಕಾಗೋದು ಕೂತಿದ್ರು ಈ ಮಾಚಿತಂದೆಯವರು ಹಿಂದಗಡೆಯಿಂದ ಬಂದವರಿಗೆ ಚೂರಿ ಹಾಕ್ತಾರೆ. ಇವತ್ತಿನ ಏನು ಗೊಡಚಿ ಇದೆಯಲ್ಲ, ಆ ಗೊಡಚಿಯಲ್ಲಿನ ಮಡಿವಾಳ ಮಾಚಿತಂದೆಯವರು ಲಿಂಗೈಕ್ಯರಾಗ. ಆದ್ರೆ ಮಡಿವಾಳ ಮಾಚಿತಂದೆಯವರು ಪ್ರಾಣ ಹೋಗಿರುದಿಲ್ಲ. ಆ ಕತ್ತಿ ಹಿಡಿದ ಜೀವ ಹೋಗ್ತೈತಿ. ಎಲ್ಲರೂ ವಿಚಾರ ಮಾಡ್ತಾರ ಯಾರು ಏನೇನಾದಪ್ಪ ಅಂತೇಳಿ. ಅವಾಗ ಒಂದು ವಚನ ಸಿಗ್ತತಿ, ಯಾರು ಮೊಳಗಿ ಮಾಲೆನವರು. ಊರು ಕೆಟ್ಟು ಸೂರ್ಯಾಡುವಲ್ಲಿ ಯಾರಿಗಾರೂ ಇಲ್ಲ, ಪ್ರಭು ಕದಲಿಗೆ, ಬಸವಣ್ಣ ಸಂಗಮಕ್ಕೆ, ಚನ್ನ ಬಸವಣ್ಣ ಉಳುವಿಗೆ, ಮಿಖಾದ ಪ್ರಮತರ ಸಿದ್ದರಾಮ ಸೊನ್ನಲಿಗೆ, ಮಿಖಾದ ಪ್ರಮತರೆಲ್ಲ ಅವರವರ ಸ್ಥಾನಗಳಲ್ಲಿ ಧ್ಯಾನರಾಗಿರಲು ನನಗೊಂದು ಬಟ್ಟೆಯನ್ನು ಆ ನಿಷ್ಕಳಂಕ ಮಲ್ಲಿಕಾರ್ಜುನ ನನಗೊಂದು ದಾರಿ ತೋರಿಸ್ತಾ ದೇವತಾರೆ. ಯಾಕಂದ್ರೆ ನಾನು ಪ್ರಾಣವನ್ನು ತೆಗೆದುಬಿಡಪ್ಪ ಅಂತ ಇಚ್ಛಾಮೂಲಾಗಿದ್ದರು. ಈ ಸುದ್ದಿ ಕೇಳಿತು ಮಡಿವಾಳ ಮಾಚಿತಂದೆಯವರಿಗೆ ಆ ಕ್ಷಣಕ್ಕೆ ಅಲ್ಲೇ ತಮ್ಮ ಪ್ರಾಣವನ್ನು ಬಿಡಿಸಿದರು. ಇಂತಹ ಒಂದು ಹೋರಾಟದ ಬದುಕು ಮಡಿವಾಳ ಮಾಚಿತಂದೆಯವರಾಗಿದೆ. ಅದಕ್ಕಾಗಿ ಮಡಿವಾಳ ಮಾಚಿತಂದೆಯವ್ರನ್ನ ಒಂದು ಪೌರಾಣಿಕ ಹಿನ್ನೆಲೆಯನ್ನು ನೋಡಬೇಡ್ರಿ, ಒಬ್ಬ ಶರಣರಂತೆ ತಿಳ್ಕೊಳ್ರಿ. ಅವ್ರ ವಚನಗಳನ್ನ ಅಧ್ಯಯನ ಮಾಡೋಣ. ನಮ್ಮ ಮಕ್ಕಳಿಗೆಲ್ಲ ಅವ್ರ ವಚನ ಸಾಹಿತ್ಯವನ್ನು ಓದಿಸೋಣ. ವಚನ ಸಾಹಿತ್ಯದಲ್ಲಿರ್ತಕ್ಕಂಥ ವಿಚಾರಧಾರೆಯನ್ನು ತೆಗೆದುಕೊಳ್ಳೋಣ ಅಂತ ಹೇಳ್ತಾ ಇವತ್ತು ಇದೊಂದು ಅವಕಾಶ. ಹಿರಿಯರ ನಿವೃತ್ತ ಅಧಿಕಾರಿ ವರ್ಗದವರು ನಮ್ಮ ಸರ್ ಹಾಗೆ ನಮ್ಮ ಹಂದ್ರಾಳರು ಬಹಳ ದೊಡ್ಡ ಒಂದು ಹುದ್ದೆಯನ್ನು ಭಾರತ ಸೇವಾದಳದಲ್ಲಿ ವಹಿಸಿಕೊಂಡಿದ್ದಾರೆ. ಅಂತ ಅವರೆಲ್ಲರ ಮುಂದೆ, ತಮ್ಮೆಲ್ಲರ ಮುಂದೆ, ಪೂಜ್ಯರ ಮುಂದೆ ಒಂದೆರಡು ವಿಚಾರಗಳನ್ನು ಹಂಚಿಕೊಳ್ಳುವ ಅವಕಾಶ ಮಾಡಿಕೊಟ್ಟಿದ್ದಕ್ಕಾಗಿ ತಮ್ಮೆಲ್ಲರಿಗೂ ವಂದಿಸುತ್ತಾ ನಾನು ಮಾತನ್ನು ಮುಗಿಸ್ತೇನೆ. ಜೈ ಗುರು ಬಸವರಾಜ.